ಅಯೋಧ್ಯೆ ಇವತ್ತು ನಮಗೆ ಮರಳಿ ಸಿಗುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಭಾರತೀಯ ಹಿಂದೂಗಳ ಸಂಪ್ರದಾಯ ನಿಷ್ಠತೆ, ಭಾರತೀಯ ಹಿಂದೂಗಳ ಆಚರಣಾ ನಿಷ್ಠತೆ. ದೇವಸ್ಥಾನಗಳು ಮ್ಯೂಸಿಯಂ ಪೀಸ್ಗಳಲ್ಲ. ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು, ಅನುಷ್ಠಾನಗಳು ನಿತ್ಯ ನಿರಂತರವಾಗಿ ನಡೆಯಬೇಕು. ಅದಕ್ಕೆ ನಮ್ಮಲ್ಲಿ ಇವತ್ತು ದೊಡ್ಡ ತೊಡರುಗಾಲಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನಮ್ಮದೇ ದೇಶದ, ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಭಾಗ. ಅಂದ್ರೆ ಒಂದು ದೇವಸ್ಥಾನ ಇಡೀ ದೇಶದ ಸನಾತನಿಗಳ ಮನಸ್ಸುಗಳನ್ನ ಜಾಗೃತಗೊಳಿಸ್ತದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ಈ ದೇಶದ ಎಲ್ಲ ಮ್ಯೂಸಿಯಂ ಪೀಸ್ಗಳಾಗಿ ಕೂತಿರುವಂತಹ ದೇವಸ್ಥಾನಗಳು ಒಂದು ವೇಳೆ ಅವುಗಳು ಪುನರುಜ್ಜೀವನಗೊಂಡ್ರೆ ಯಾವ ರೀತಿಯ ವೈಭವವನ್ನು ನಾವು ಕಾಣಬಹುದು. ರಾಮ ಅನ್ನುವುದು ಯಾರು ಬೇಕಾದರೂ ಆಗಬಹುದು, ದೇಶವನ್ನು ಆಳುವವನು ಆಗಬಹುದು, ಒಂದು ಮನೆಯನ್ನು ಆಳುವವನು ಆಗಬಹುದು, ತನ್ನನ್ನೇ ತಾನು ಆಳಿಕೊಳ್ಳುವವನು ಆಗಬಹುದು. ರಾಮ ಅಂತ ಹೇಳುವುದು ಆ ರೀತಿ ನಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲೂ ಕೂಡ ಹಬ್ಬುತ್ತಾ ಹೋಗಬೇಕಾದಂತ ಒಂದು ವ್ಯಕ್ತಿತ್ವ. ಅಗಾಧ ಸಾಹಿತ್ಯವನ್ನ ರಚನೆ ಮಾಡಿದ ನಾಗರಾಜ್ಜಿ ಇವತ್ತು ಶ್ರೀರಾಮ ಜಯಂ ಅನ್ನುವ ಕೃತಿಯನ್ನ ನಮಗೆ ಕೊಟ್ಟಿದ್ದಾರೆ. ಅವರು ಕಿರಿದರೊಳ್ ಪಿರಿದರ್ಥ ಹೇಳುವ ಲೇಖಕರು. ನಾವೆಲ್ಲ 100 ಶಬ್ದಗಳಲ್ಲಿ ಹೇಳುವುದನ್ನು ಅವರು 10 ಶಬ್ದಗಳಲ್ಲಿ ಅಡಕಗೊಳಿಸಿ ಹೇಳುವ ಪ್ರತಿಭೆ ಇರುವವರು. ಹಾಗಾಗಿ ಇದು ಗಾತ್ರದ ದೃಷ್ಟಿಯಿಂದ ನೋಡಿದರೆ ಸಣ್ಣ ಪುಸ್ತಕ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಅನೇಕ ವಿಚಾರಗಳನ್ನು ಅವರು ಹೇಳಿದ್ದಾರೆ ಅನ್ನೋದು ಸ್ಫುಟವಾಗ್ತದೆ. ಅವರ ಹಿಂದಿನ ಸಾಹಿತ್ಯವು ಕೂಡ ಅದೇ ರೀತಿ ಇರುವಂಥದ್ದು. ಇವತ್ತು ಒಟ್ಟು ರಾಮಾಯಣ, ವಾಲ್ಮೀಕಿ ಮಹರ್ಷಿಗಳ ಮಹಾಕಾವ್ಯ, ಅಯೋಧ್ಯೆ, ಶ್ರೀರಾಮ, ರಾಮನ ವ್ಯಕ್ತಿತ್ವ, ರಾಮನ ಸಂಸಾರ ಇತ್ಯಾದಿ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಿಂತಿದ್ದೇನೆ. ವೆಂಕಟೇಶ್ ಮೂರ್ತಿ ಅವರು ಕನ್ನಡ ಸಾಹಿತಿಗಳು. ಅವರದೊಂದು ಕವಿತೆ ಇದೆ, ಶ್ರೀ ಸಂಸಾರಿ ಅಂತ ಹೇಳಿ ಅದರ ಹೆಸರು. ಆ ಕವಿತೆಯಲ್ಲಿ ರಾಮನ ಸಂಸಾರದ ಫೋಟೋ ತೆಗೆಯುವಂತ ಒಂದು ಕಾರ್ಯಕ್ರಮದ ಬಗ್ಗೆ ಇರುವಂತ ಪದ್ಯ ಅದು. ಫೋಟೋ ತೆಗೆಯುವುದು ಅಂತ ನಾನು ಹೇಳ್ತಾ ಇರೋದು. ಒಟ್ಟು ಎಲ್ಲರೂ ಸೇರಬೇಕು ಒಂದು ವೇದಿಕೆಯಲ್ಲಿ, ಎಲ್ಲ ರಾಮನ ಪರಿವಾರದವರು ಎಲ್ಲರೂ ಸೇರಬೇಕು ಅಂತ ಹೇಳಿದಾಗ ಎಲ್ಲರೂ ಬರ್ತಾರೆ. ರಾಮನ ತಮ್ಮ ಲಕ್ಷ್ಮಣ ಮತ್ತಿಬ್ಬರು ತಮ್ಮಂದಿರು, ಅವರ ಹೆಂಡತಿಯರು, ಆಮೇಲೆ ರಾಜಪರಿವಾರ, ಅಯೋಧ್ಯೆಯ ಪ್ರಮುಖ ವ್ಯಕ್ತಿಗಳು, ಜೊತೆಗೆ ರಾಮನ ಯಾತ್ರೆಯಲ್ಲಿ, ರಾಮನ ಚರಿತ್ರದಲ್ಲಿ, ರಾಮನ ಅಯನದಲ್ಲಿ ಅವನ ಜೊತೆಗೂಡಿಕೊಂಡವರು, ಅವನ ಸಖ್ಯವನ್ನು ಬೆಳೆಸಿದವರು, ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿದವರು ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋದಲ್ಲಿ ಕಾಣಿಸಿಕೊಳ್ತಾರೆ. ಎಲ್ಲರೂ ರಾಮನ ಜೊತೆ ನಿಂತಿದ್ದಾರೆ, ಆದರೆ ಒಬ್ಬ ಮಾತ್ರ ರಾಮನಿಗೆ ಮುಖ ಮಾಡಿ ಅಭಿಮುಖವಾಗಿ ಕೂತಿರ್ತಾನೆ. ನಿಮಗೆ ಗೊತ್ತಿದೆ, ಅವನು ಹನುಮಂತ. ಹೀಗೆ ಎಲ್ಲರೂ ಆ ಒಂದು ಗ್ರೂಪ್ ಫೋಟೋದಲ್ಲಿ ಬರ್ತಾರೆ. ಇನ್ನೇನು ಫೋಟೋ ತೆಗಿಬೇಕು ಅನ್ನೋಷ್ಟರಲ್ಲಿ ರಾಮ ಹೇಳ್ತಾನೆ, ಇಲ್ಲ ಸ್ವಲ್ಪ ತಡೀರಿ, ಇನ್ನು ಸ್ವಲ್ಪ, ಒಬ್ರು ಬರ್ಲಿಕ್ಕಿದೆ. ಅವಾಗ ಫೋಟೋಗ್ರಾಫರ್ ಹೇಳ್ತಾರೆ, ಎಲ್ಲಿ ಸ್ವಾಮಿ ಜಾಗ ಇದೆ? ನಿಮ್ಮ ಇಡೀ ಫ್ರೇಮ್ ಪೂರ್ತಿ ತುಂಬಿ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ, ಎಲ್ಲ ಜನಗಳು ಬಂದು ಆಗಿದೆ. ಇನ್ನೇನು ನನಗೆ ಫೋಟೋದಲ್ಲಿ ಮತ್ತೆ ಯಾರನ್ನಾದ್ರೂ ಸೇರಿಸೋದಕ್ಕೆ ನನಗೆ ಜಾಗ ಇಲ್ಲ, ಹಾಗಾಗಿ ಎಲ್ಲಿ ಜಾಗ ಮಾಡೋಣ ಅಂತ ಕೇಳಿದಾಗ ಇಲ್ಲ ಜಾಗ ಇದೆ ಅಂತ ಹೇಳಿ ರಾಮ ತನ್ನ ಭುಜವನ್ನು ತೋರಿಸಿ ಅಳಿಲನ್ನ ಕರೀತಾನೆ ಅಂತ ಒಂದು ಪದ್ಯ. ಅಂದ್ರೆ ಅಳಿಲನ್ನೂ ಕೂಡ ಆತ ಮರೆಯಲಿಲ್ಲ ಅಂತ ಹೇಳಿ. ಅಳಿಲು ಅನ್ನೋದು ಅದು ಆನಂತರ ಸೇರಿಕೊಂಡ ಒಂದು ಕಥೆ ಆದ್ರೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಅಳಿಲು ಬರೋದಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಬರೋದಿಲ್ಲ. ಇದೆಲ್ಲವೂ ಆನಂತರ ಸೇರಿಕೊಂಡ ಸೇರ್ಪಡೆಗಳು. ಆದ್ರೂ ಭಾವದ ದೃಷ್ಟಿಯಿಂದ ನೋಡಿದಾಗ ಶ್ರೀರಾಮ ಅಂದ್ರೆ ಏನು ಅನ್ನುವ ಪ್ರಶ್ನೆಯನ್ನು ನಾವು ಮಾಡಿಕೊಂಡಾಗ ಶ್ರೀರಾಮ ಅಂದ್ರೆ ಇದು. ಆತ ಶ್ರೀ ಸಂಸಾರಿ. ಆತನಿಗೆ ಎಲ್ಲರೂ ಬೇಕು. ಆತನಿಗೆ ತನ್ನ ಹೆಂಡತಿಯಷ್ಟು ಮುಖ್ಯಳೋ ತನ್ನ ದಾಸನೂ ಅಷ್ಟೇ ಮುಖ್ಯ. ಆತ ತನ್ನ ಇಡೀ ಜೀವನದಲ್ಲಿ ಯಾರನ್ನೆಲ್ಲ ಸ್ಪರ್ಶ ಮಾಡಿದ್ದಾನೋ ಅವರೆಲ್ಲರೂ ಕೂಡ ಚಿನ್ನದ ಗೆರೆಗಳನ್ನ ತಮ್ಮ ಬದುಕಿನಲ್ಲಿ ಹಾಕಿಸಿಕೊಂಡವರೇ. ಅದು ಕೇವಲ ಅಳಿಲು ಮಾತ್ರ ಅಲ್ಲ. ಆತ ಸುಗ್ರೀವನನ್ನ ಭೇಟಿ ಮಾಡಿದ, ಸುಗ್ರೀವನ ಬದುಕಿನ ದಿಕ್ಕನ್ನು ಬದಲಾಯಿಸಿ ಆತನನ್ನ ಅಲ್ಲಿ ರಾಜನಾಗಿ ಕೂರಿಸಿದ. ವಿಭೀಷಣ ಆತನ ಬದುಕಿನಲ್ಲಿ ಬಂದ, ವಿಭೀಷಣನನ್ನ ಲಂಕಾಧಿಪತಿಯಾಗಿ ಮಾಡಿದ. ಹನುಮಂತ ಅವನ ಸಂಪರ್ಕಕ್ಕೆ ಬಂದ. ಹನುಮ ನಮ್ಮ ಜನಮಾನಸದಲ್ಲಿ ಇವತ್ತಿಗೂ ಕೂಡ ಉಳಿದು ಹೋಗಿದ್ದಾನೆ. ಈ ರೀತಿ ನಾವು ಪ್ರತಿಯೊಂದು ವ್ಯಕ್ತಿತ್ವವೂ ಕೂಡ ರಾಮನ ಸಂಪರ್ಕಕ್ಕೆ ಬಂದವರು ಯಾರೇ ಇದ್ರೂ ಕೂಡ ಅವರು ಲೋಕಾತೀತರಾಗಿ, ಕಾಲಾತೀತರಾಗಿ ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಮನಸ್ಸುಗಳಲ್ಲಿ, ವಾಂಗ್ಮಯದಲ್ಲಿ ಸೇರಿ ಹೋಗಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು.
ಶ್ರೀರಾಮನ ಕಥೆಯನ್ನ ಬರೀಬೇಕು ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ಕೂತಾಗ ಅವರು ಸುಮ್ಮನೆ ನಾವು ಇವತ್ತು ಸಾಹಿತ್ಯ ಬರೆಯುವ ಹಾಗೆ ಒಂದು ಪೆನ್ನು ಪೇಪರು ಇಟ್ಟುಕೊಂಡು ಸಮಯ ಇದೆ ಅಂತ ಹೇಳಿ ಬರೆದಂತಹ ಸಾಹಿತ್ಯ ಅಲ್ಲ. ಅದಕ್ಕೆ ತುಂಬಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ್ರು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಾರದ ಮಹರ್ಷಿಗಳು ಬಂದಾಗ ಅವರ ಕಡೆಯಿಂದ ಕಥೆಯನ್ನ ಕೇಳಿದರು. ಆ ಕಥೆಯನ್ನ ಕೇಳುವ ಸಂದರ್ಭದಲ್ಲೇ ಒಂದು 10-15 ಪ್ರಶ್ನೆಗಳನ್ನು ಹಾಕಿದರು. ಈ ಜಗತ್ತಿನಲ್ಲಿ ಅತ್ಯಂತ ಸುಂದರನಾದವನು ಯಾರು, ಅತ್ಯಂತ ಧೀರನಾದವನು ಯಾರು, ಅತ್ಯಂತ ಪರಾಕ್ರಮಿ ಯಾರು, ಸಂಯಮಿ ಯಾರು, ಹೀಗೆ ಒಂದಷ್ಟು ಎಲ್ಲ ಗುಣಗಳನ್ನ ಕೇಳಿ ಈ ಎಲ್ಲ ಗುಣಗಳು ಯಾರ ಹತ್ತಿರ ಇದೆ ಅದನ್ನ ನೀವು ತ್ರಿಲೋಕ ಸಂಚಾರಿಗಳು, 3 ಲೋಕ ನೋಡಿರುವವರು ನೀವು ಹೇಳಬಹುದೇ ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಈ ಎಲ್ಲ ಗುಣಗಳು, ನೀವು ಹೇಳುವಂತ ಇಷ್ಟು ಗುಣಗಳು ಮಾತ್ರವಲ್ಲ, ಇನ್ನೂ ಅನೇಕ ಗುಣಗಳು, ಅತಿಶಯವಾಗಿರುವಂತಹ ಒಬ್ಬ ವ್ಯಕ್ತಿ ಈ ಭೂಮಂಡಲದಲ್ಲಿ ಇದ್ದಾರೆ, ಅವನೇ ಶ್ರೀರಾಮ. ಶ್ರೀರಾಮನ ಕಥೆಯನ್ನ ನಾನು ಹೇಳುತ್ತೇನೆ ಅಂತ ಹೇಳಿ ನಾರದ ಮಹರ್ಷಿಗಳು ಹೇಳಿದ ಆ ಒಂದು ಕಥೆಯನ್ನ ವಾಲ್ಮೀಕಿ ಮಹರ್ಷಿಗಳು ಅದನ್ನು ತೆಗೆದುಕೊಂಡು ನಂತರ ಅದರ ಬಗ್ಗೆ ಧ್ಯಾನಿಸಿ, ಅದರ ಬಗ್ಗೆ ಧೇನಿಸಿ, ನಿರಂತರವಾಗಿ ಯೋಚನೆ ಮಾಡಿ, ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಸ್ನಾನಕ್ಕೆ ಇಳಿಬೇಕಾದ್ರೂ ಕೂಡ ನದಿಯಲ್ಲಿ ಆ ಕಥೆಯನ್ನೇ ಅವರು ಯೋಚನೆ ಮಾಡ್ತಾ ಸ್ನಾನಕ್ಕೆ ಹೋದದ್ದು ನಾವು ಗಮನಿಸ್ತೇವೆ. ಒಂದು ಹಕ್ಕಿಯನ್ನ ಒಬ್ಬ ಬೇಡ ಕೊಂದಾಗ ಅವರ ಶೋಕ ಕೂಡ ಶ್ಲೋಕ ರೂಪದಲ್ಲಿ ಬಂತು. ಅದಾದ ಮೇಲೆ ಅವರು ರಾಮಾಯಣ ಮಹಾಕಾವ್ಯವನ್ನು ಬರೆಯುವುದಕ್ಕೆ ಬ್ರಹ್ಮನ ಅನುಗ್ರಹವನ್ನ ಪಡೆದುಕೊಂಡು ಕೂತರು ಅಂತ ಹೇಳುವ ಒಂದು ಕತೆ. ಅಂದ್ರೆ ಪಂಚಾಂಗ ಗಟ್ಟಿ ಇದ್ದಾಗ ಎಷ್ಟು ಬೇಕಾದರೂ ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯ, ಮತ್ತು ಪಂಚಾಂಗ ಗಟ್ಟಿ ಇದ್ದಾಗ ಅದು ಆ ಕಟ್ಟಡ ಎಷ್ಟು ದೀರ್ಘಕಾಲವಾದರೂ ಉಳಿಯುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ವಾಲ್ಮೀಕಿ ಮಹರ್ಷಿಗಳ ಈ ಪರಿಶ್ರಮವೇ ಒಂದು ಸಾಕ್ಷಿ. ಅವರು ಆ ಕಥೆಯನ್ನ ಬರೀಬೇಕಾದ್ರೆ, ಕಾವ್ಯವನ್ನು ಬರೀಬೇಕಾದ್ರೆ ಅಷ್ಟು ಸಿದ್ಧತೆ ಮಾಡಿಕೊಂಡಿದ್ರು. ಮತ್ತು ಆ ಕಾವ್ಯವನ್ನ ನಾವು ಓದಿದ್ರೆ ಅಲ್ಲಿ ಎಲ್ಲೂ ಕೂಡ ಅತಿಯಾದ ಲಂಬನ ಇಲ್ಲ, ಎಳೆದಾಟ ಇಲ್ಲ. ಕೆಲವು ಸಲ ಏನು ಮಾಡ್ತೇವೆ ನಾವು, ಇನ್ನೂ ಸ್ವಲ್ಪ ಒಂದು 2 ಪೇಜ್ ಇದೆ ಅಂತ ಹೇಳಿದ್ರೆ ಎಳಿತೇವೆ. ಈ ರೀತಿಯ ಯಾವ ಅಪಸವ್ಯಗಳನ್ನು ಕೂಡ ನಾವು ವಾಲ್ಮೀಕಿ ಮಹರ್ಷಿಗಳ ಮಹಾಕಾವ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಅದು ಬಂದಾಗ ತಾನು ಏನು ಕೆಲಸ ಮಾಡಬೇಕು ಅದನ್ನ ಬಹಳ ಸ್ಪಷ್ಟವಾಗಿ, ನಿಚ್ಚಳವಾಗಿ ಅದನ್ನು ಮಾಡಿ ಅದು ಆ ತೆರೆಯಿಂದ ಆ ಕಡೆ ಹೋಗುವಂಥದ್ದನ್ನ ನಾವು ಗಮನಿಸಬಹುದು. ಅಡಿಗರು ಒಂದು ಸಲ ಒಂದು ಕವಿತೆಯನ್ನು ಬರೆದಿದ್ರು ನೆಹರು ಅವರ ಬಗ್ಗೆ, ಪರದೆ ಬಿದ್ದರೂ ರಂಗ ಬಿಡದ ಚಿರಯುವಕ ಅಂತ. ಆ ರೀತಿ ರಾಮಾಯಣದಲ್ಲಿ ಆಗೋದಿಲ್ಲ. ರಾಮಾಯಣದಲ್ಲಿ ಒಂದು ಪಾತ್ರ ಬಂತು, ಅದು ತನ್ನ ಕೆಲಸವನ್ನು ಮುಗಿಸಿತು ಅಂತ ಹೇಳಿದ್ರೆ ಅದು ಮತ್ತೆ ರಂಗದಿಂದ ನಿಷ್ಕ್ರಮಣ ಮಾಡುವಂಥದ್ದೇ. ಆದರೆ ಬರುವ ಪ್ರತಿಯೊಂದು ಪಾತ್ರವೂ ಕೂಡ ಅತ್ಯಂತ ಉಜ್ವಲವಾಗಿ ಹೊಳೆಯುವ ಹಾಗೆ ವಾಲ್ಮೀಕಿ ಮಹರ್ಷಿಗಳು ಮಾಡಿದರು. ನಮಗೆ ಇವತ್ತಿಗೂ ಕೂಡ ಶಬರಿ, ಆಕೆಯ ಕಥೆ ಇರಬಹುದು, ಆಕೆಯ ಒಂದು ವ್ಯಕ್ತಿತ್ವ ಇರಬಹುದು, ಕಣ್ಣು ಮುಚ್ಚಿ ಶಬರಿ ಅಂತ ನಾವು ನೆನೆಸಿಕೊಂಡ್ರೆ ಸಾಕು, ಆಕೆಯ ಇಡೀ ಒಂದು ವ್ಯಕ್ತಿತ್ವ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಜಟಾಯು ಅಥವಾ ಸಂಪಾತಿ, ಇವೆಲ್ಲ ಒಂದೊಂದು ಸರ್ಗದಲ್ಲಿ ಬಂದು ಹೋಗುವಂತ ಕಥೆಗಳು. ಜಟಾಯು ಏನು 3-4 ಕಾಂಡಗಳಲ್ಲಿ ವಿಸ್ತರಿಸಿ ಬೆಳೆಯುವಂತಹ ಪಾತ್ರ ಅಲ್ಲ. ಆದರೂ ಕೂಡ ನಮಗೆ ಅಂತಹ ಸಣ್ಣ ಸಣ್ಣ ಪಾತ್ರಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಯುವ ಹಾಗೆ, ಇಳಿಯುವ ಹಾಗೆ, ಹಲವಾರು ವರ್ಷಗಳ ಕಾಲ ಉಳಿಯುವ ಹಾಗೆ ಅದನ್ನ ಮಾಡಿದ್ದಾರಲ್ಲ, ಕಡೆದಿಟ್ಟು ಕೊಟ್ಟಿದ್ದಾರಲ್ಲ, ಆ ಒಂದು ಸಾಮರ್ಥ್ಯಕ್ಕೆ ನಾವು ವಾಲ್ಮೀಕಿ ಮಹರ್ಷಿಗಳಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು. ಯಾಕೆ ರಾಮಾಯಣ ಇಷ್ಟು ವರ್ಷಗಳ ಕಾಲ, ಶತಕಗಳಿಂದ, ದಶಕಗಳಿಂದ, ಸಹಸ್ರಮಾನಗಳಿಂದ ಉಳಿದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕಡೆದಿಟ್ಟದ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗಾಗಿ ಚೆನ್ನಾಗಿ ಮಾಡಲ್ಪಟ್ಟ ಮಹಾಕಾವ್ಯ, ಚೆನ್ನಾಗಿ ಸೃಷ್ಟಿಸಲ್ಪಟ್ಟ ಮಹಾಕಾವ್ಯ, ಅದು ಎಷ್ಟು ಕಾಲವಾದರೂ ಅದು ಉಳಿದಿದೆ. ಯಾಕಂದ್ರೆ ಬ್ರಹ್ಮದೇವರ ಅನುಗ್ರಹ ಇದೆ. ಸೂರ್ಯಚಂದ್ರರು ಇರುವವರೆಗೆ ನಿನ್ನ ಕಾವ್ಯ ಶಾಶ್ವತವಾಗಿ ಈ ಭೂಮಂಡಲದಲ್ಲಿ ನಿಲ್ಲುತ್ತೆ ಅಂತ ಹೇಳಿ ಬ್ರಹ್ಮದೇವರೇ ಕೊಟ್ಟಿರುವಂತ ವರ ಇರುವುದರಿಂದ ಅದು ಅಂತಹ ಒಂದು ಸ್ಥಾನವನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾಷೆಯಲ್ಲಿ ಅದು ಪಡೆದಿದೆ. ಆ ಒಂದು ಮಹಾಕಾವ್ಯಕ್ಕೆ ಪ್ರೇರಕ ಶಕ್ತಿಯಾಗಿ ಬಂದ ಶ್ರೀರಾಮ ಈಗಷ್ಟೇ ಹೇಳಿದರು, ಯಾವುದನ್ನೇ ನೀವು ತೆಗೆದುಕೊಂಡ್ರು ಆತ ಆದರ್ಶ. ಆತ ಆದರ್ಶ ಪತಿ, ಆದರ್ಶ ಸೋದರ, ಆದರ್ಶ ರಾಜ, ಆದರ್ಶ ಮಗ, ಪ್ರತಿಯೊಂದರಲ್ಲೂ ಕೂಡ ಆತ ಆದರ್ಶ. ನಮ್ಮಲ್ಲಿ 2 ಮಹಾಕಾವ್ಯಗಳು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾವೆ. ರಾಮಾಯಣ ಮತ್ತು ಮಹಾಭಾರತಗಳ ಸಣ್ಣ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ರಾಮಾಯಣ ಅಂತ ಹೇಳುವಂಥದ್ದು ಜಗತ್ತು ಹೇಗೆ ಇರಬೇಕು ಅಂತ ಹೇಳುವಂತ ಕಾವ್ಯ, ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಇರಬೇಕು ಅಂತ ಹೇಳುವ ಕಾವ್ಯ, ಅಂದ್ರೆ ಆದರ್ಶವಾಗಿರುವ ಕಾವ್ಯ, ಅಂದ್ರೆ ಹೀಗಿರಬೇಕು ಅಂತ ಹೇಳುವಂಥದ್ದು. ಆದ್ರೆ ಮಹಾಭಾರತ ಹೀಗೆ ಇದೆ ಅಂತ ಹೇಳುವಂಥದ್ದು. ನಾವೆಲ್ಲರೂ ಹೀಗಿರಬೇಕು ಅಂತ ಬಯಸ್ತೇವೆ, ಆದ್ರೆ ಹಾಗಿರ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಹಾಗಿರ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅದರ ಆ ಕಡೆ ಈ ಕಡೆ ಹೋಗುತ್ತೆ ನಮ್ಮ ವ್ಯಕ್ತಿತ್ವ. ಹಾಗಾಗಿ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ತೋರಿಸುವಂಥದ್ದು ಮಹಾಭಾರತ. 2 ದೊಡ್ಡ ಕಣ್ಣುಗಳು, ಈ ದೇಶದ ಸಂಸ್ಕೃತಿಯ 2 ದೊಡ್ಡ ಬಿಂದುಗಳು ಯಾವುದು ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಗಳು. ಒಂದು
ಮನುಷ್ಯ ಹೇಗೆ ಇದ್ದಾನೆ ಅಂತ ಹೇಳುವಂತ ಕಾವ್ಯ, ಇನ್ನೊಂದು ಮನುಷ್ಯ ಹೇಗೆ ಇರಬೇಕು ಅಂತ ತೋರಿಸುವಂತ ಕಾವ್ಯ. ಅದೇ ರೀತಿಯಲ್ಲಿ ಲೋಹಿಯವರ ಒಂದು ಮಾತು ನಾನು ಯಾವತ್ತೂ ನೆನಪಿಸಿಕೊಳ್ಳೋದಿದೆ, ಭಾರತದ ಉದ್ದಗಲಗಳನ್ನು ತೋರಿಸುವ ಎರಡು ಕಾವ್ಯಗಳು, ಒಂದು ಉತ್ತರದಿಂದ ದಕ್ಷಿಣದ ಪರಿಚಯವನ್ನು ನಮಗೆ ಮಾಡಿಕೊಟ್ರೆ, ಇನ್ನೊಂದು ಪಶ್ಚಿಮದಿಂದ ಪೂರ್ವಕ್ಕೆ ಇಡೀ ದೇಶದ ಪರಿಚಯವನ್ನು ಮಾಡಿಕೊಡುತ್ತೆ ಅಂತ ಹೇಳುವ ಮಾತನ್ನು ಲೋಹಿ ಅವರು ಒಂದು ಕಡೆ ಹೇಳಿದ್ದಿದೆ. ಹೀಗೆ ರಾಮ ಅಂತ ಹೇಳುವ ಒಂದು ವ್ಯಕ್ತಿ, ಒಂದು ಶಕ್ತಿ, ಒಂದು ವ್ಯಕ್ತಿತ್ವ ನಮ್ಗೆ ಇವತ್ತಿಗೂ ಕೂಡ ಮತ್ತೆ ಮತ್ತೆ ಕಾಡುವುದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ರಾಮನ ಒಂದು ವ್ಯಕ್ತಿತ್ವದಲ್ಲಿರುವ ಗಟ್ಟಿತನ. ಅದಕ್ಕೆ ರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಹೇಳುವಾಗ, ರಾಮನ ಗುಣಗಳನ್ನು ಹೇಳುವಾಗ 2-3 ಸಂದರ್ಭಗಳಲ್ಲಿ ರಾಮನ ಗುಣಗಳ ಪಟ್ಟಿಯನ್ನ ಮಾಡುವುದನ್ನು ನಾವು ನೋಡ್ತೇವೆ. ವಾಲ್ಮೀಕಿ ಮಹರ್ಷಿಗಳ ಕಾವ್ಯದಲ್ಲೂ ಬರುತ್ತದೆ. ಒಂದು ನಾರದ ಮಹರ್ಷಿಗಳ ಬಳಿ ಕೇಳುವಾಗ ಅವರು ಕೇಳ್ತಾರೆ, ಇಷ್ಟೆಲ್ಲ ಗುಣಗಳಿರುವಂತಹ ವ್ಯಕ್ತಿ ಯಾರಿದ್ದಾರೆ ಹೇಳಪ್ಪ ಅಂತ ಹೇಳುವಂಥದ್ದು ಒಂದು. ಎರಡನೇದ್ದು, ದಶರಥ ತನ್ನ ಮುಂದಿನ ಉತ್ತರಾಧಿಕಾರಿಯನ್ನ ಆರಿಸಬೇಕು ಅಂತ ಹೇಳುವಾಗ ಯಾರನ್ನ ಆರಿಸಬೇಕು? ಇವತ್ತಿನ ಕಾಲದಲ್ಲಿ ನಾನು MLA, ನನ್ನ ಮಗನೂ MLA ಆಗಬೇಕು ಅಂತ ಹೇಳುವವರ ಕಾಲ ಇದು. ನಾನು ಮುಖ್ಯಮಂತ್ರಿ, ನನ್ನ ಮಗನೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವವರ ಕಾಲ ಇದು. ಆದ್ರೆ ದಶರಥನಂತ ರಾಜ, ಕೋಸಲದಂತ ಒಂದು ವಿಶಾಲವಾದ ರಾಜ್ಯಕ್ಕೆ ಅಧಿಪತಿಯಾಗಿ ಚಕ್ರವರ್ತಿಯಾಗಿ ಕೂತಿರುವಂತ ರಾಜ ತನ್ನ ಉತ್ತರಾಧಿಕಾರಿಯನ್ನು ಆರಿಸಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ, ಎಲ್ಲ ಸಭಾ ಸದರನ್ನ ಕರೀತಾನೆ. ಅಂದ್ರೆ ಅವನ ಆಸ್ಥಾನಿಕರನ್ನು ಎಲ್ಲರನ್ನೂ ಕರೀತಾನೆ, ರಾಜ ಪರಿವಾರದ ಮುಖ್ಯರನ್ನ ಕರೀತಾನೆ, ವಿದ್ವಾಂಸರನ್ನ ಕರೀತಾನೆ, ದೊಡ್ಡ ದೊಡ್ಡ ಋಷಿಗಳನ್ನ ಕರೀತಾನೆ. ಕರೆದು ಅವರನ್ನೆಲ್ಲರನ್ನು ಕೂರಿಸಿ ಸಭೆಯನ್ನು ಮಾಡಿ ಹೇಳುತ್ತಾನೆ, ನೋಡಿ, ನನ್ನ ಮಗನಲ್ಲಿ ಇಷ್ಟೆಲ್ಲ ಗುಣಗಳನ್ನ ನಾನು ಪಟ್ಟಿ ಮಾಡಿದ್ದೇನೆ, ಇಷ್ಟೆಲ್ಲ ಗುಣಗಳನ್ನ ನೋಡಿದ್ದೇನೆ. ಯಾವ ಗುಣಗಳು ಅಂತ ಹೇಳಿದ್ರೆ, ತನ್ನ ಮಗನ ಏನು ಹೊಗಳಿದೊಡೆ ಒಲವರಂ ಪಿತೃಗೆಂಬರ್, ನಾನು ನನ್ನ ಮಗನನ್ನೇ ಹೊಗಳ್ತಾ ಇದ್ದೇನೆ ಅಂತ ಹೇಳಿದ ಕೂಡಲೇ ಈ ಅಪ್ಪನಿಗೆ ಮಗನ ಮೇಲೆ ಪುತ್ರ ವ್ಯಾಮೋಹ, ಆಶೆ ಅಂತ ಜನ ಹೇಳ್ಬೋದು. ಆದೊಡಂ ಗುಣಕ್ಕೆ ಮಚ್ಚರ ಬೇಕೆ, ಯಾಕೆ ಮತ್ಸರ ಬೇಕು ಗುಣಕ್ಕೆ? ಶ್ರೀರಾಮನ ಆಹ್ಲಾದ ರೂಪಿ, ಔದಾರ್ಯ ನಿಧಿ ಅಂತೆಲ್ಲ ಅವನು ಹೇಳ್ತಾ ಹೋಗ್ತಾನೆ. ಆ ಪಟ್ಟಿ ತುಂಬಾ ಉದ್ದಕ್ಕೆ ಬೆಳೆಯುತ್ತೆ. ಅವನು ಯಾವ ರೀತಿ ಅಂತ ಹೇಳಿದ್ರೆ, ಪ್ರಿಯಭಾಷಿ, ಹಿತಸಕ, ಮಿತಮಾರ್ಗಿ, ಧೀರವಶಿ, ಆಮೇಲೆ ಪರರ ಕಷ್ಟಕ್ಕೆ ಕರಗುವಂತಹ ವ್ಯಕ್ತಿ, ಸಜ್ಜನ ಪ್ರೇಮಿ, ಆಮೇಲೆ ಸೂಕ್ಷ್ಮಮತಿ, ಪಂಡಿತ, ಕೃತಜ್ಞತಾ ಮೂರ್ತಿ, ಜ್ಞಾನಿ, ಹೀಗೆ ಎಲ್ಲ ಗುಣಗಳನ್ನು ಹೇಳಿ ಕೊನೆಗೆ ಇಂತಹ ಗುಣಗಳು ಇರುವ ಬೇರೆ ಯಾವುದಾದ್ರು ವ್ಯಕ್ತಿಯನ್ನು ನೀವು ತೋರಿಸಿದ್ರೆ ನಾನು ಅಂಥವನ್ನ ರಾಜನಾಗಿ ಮಾಡ್ತೇನೆ, ನನಗೆ ಹೇಳಿ ಅಂತ ಹೇಳುವಾಗ ಆ ಆಸ್ಥಾನದಲ್ಲಿದ್ದ ಸಭೆಯಲ್ಲಿ ಕೂತಿದ್ದ ಅಷ್ಟು ವ್ಯಕ್ತಿಗಳು ಹೇಳ್ತಾರೆ, ನೀವು ಹೇಳಿದ ಇಷ್ಟೂ ಗುಣಗಳು ಇದರಲ್ಲಿ ಒಂದು ಗುಲಗಂಜಿಯಷ್ಟು ಕೂಡ ಹೆಚ್ಚು ಇರುವಂತಹ ಬೇರೆ ವ್ಯಕ್ತಿಯನ್ನ ನಾವು ನೋಡಿಲ್ಲ. ಇದು ಶ್ರೀರಾಮನಲ್ಲಿ ಮಾತ್ರ ಇಂತಹ ಗುಣಗಳನ್ನು ನಾವು ಕಂಡಿದ್ದೇವೆ. ಹಾಗಾಗಿ ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ, ಅಭ್ಯಂತರ ಇಲ್ಲವೇ ಇಲ್ಲ, ನೀವು ಶ್ರೀರಾಮನನ್ನ ಉತ್ತರಾಧಿಕಾರಿಯಾಗಿ ನೇಮಿಸಬಹುದು ಅಂತ ಹೇಳಿದ ಮೇಲೆ ದಶರಥ ಆತನಿಗೆ ಪಟ್ಟಾಭಿಷೇಕ ಮಾಡುವಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು. ಸುಮ್ಮನೆ ನನ್ನ ಮಗ ಅಂತ ಹೇಳಿ ಆ ಒಂದು ನಿರ್ಣಯವನ್ನು ತೆಗೆದುಕೊಂಡದ್ದಲ್ಲ. ಮತ್ತು ಈ ಎಲ್ಲ ಗುಣಗಳು ಏನು ದಶರಥ ಹೇಳ್ತಾನೆ, ಅಂತಹ ಎಲ್ಲ ಗುಣಗಳಿಗೂ ಕೂಡ ನಮಗೆ ನೂರಾರು ಉದಾಹರಣೆಗಳು ಇಡೀ ರಾಮಾಯಣದಲ್ಲಿ ಸಿಗ್ತಾ ಹೋಗ್ತವೆ. ಕೈಕೇಯಿಯ ಆ ಒಂದು ವರಗಳನ್ನು ಕೇಳುವ ಸಂದರ್ಭದಲ್ಲಿ ದಶರಥ ಆಕೆಯ ಮೇಲೆ ಕ್ರೋಧವನ್ನ ತೋರಿಸ್ತಾನೆ. ನಾನು ನಿನ್ನ ಮುಖವನ್ನೇ ನೋಡೋದಿಲ್ಲ ಅಂತ ಹೇಳಿ ಕೌಸಲ್ಯ ಅಂತಃಪುರಕ್ಕೆ ಹೋಗಿ ಕೂತ್ಕೊಳ್ತಾನೆ, ಆಕೆಯ ಬಳಿ ಬೇಡ್ತಾನೆ. ಎಲ್ಲವನ್ನೂ ಮಾಡಿದರೂ ಕೂಡ ರಾಮ ಆ ರೀತಿ ಯಾವ ಒಂದು ವಿಹ್ವಲತೆಯನ್ನು ಕೂಡ ತೋರಿಸುವುದಿಲ್ಲ. ನೀನು ಕಾಡಿಗೆ ಹೋಗಬೇಕು 14 ವರ್ಷ ಅಂತ ಹೇಳಿದ್ರೆ, ಹೌದಾ ಚಿಕ್ಕಮ್ಮ, ನೀವು ಹೇಳಿದ ಮಾತನ್ನು ನಾನು ಶಿರಸ ವಹಿಸಿ ಪಾಲಿಸ್ತೇನೆ, ಭರತ ರಾಜ್ಯವನ್ನ ಆಳಲಿ, ಆತ ತಂದೆಯನ್ನು ನೋಡಿಕೊಳ್ಳಲಿ, ನಾನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಬೇಕು, ಕಾಡಿಗೆ ಹೋಗ್ತೇನೆ ಅಂತ ಹೇಳಿಬಿಡ್ತಾನು. ಅಂದ್ರೆ ರಾಜನಾಗುವುದು ಒಂದೇ, ಕಾಡಿಗೆ ಹೋಗುವುದು ಒಂದೇ ಅನ್ನುವ ರೀತಿಯ ಸ್ಥಿತಪ್ರಜ್ಞತೆಯನ್ನು ನಾವು ರಾಮನಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಮಿತಭಾಷಿ, ಆತ ಅತ್ಯಂತ ಕಡಿಮೆ ಮಾತಾಡುವವನು, ಆದ್ರೆ ಆಡುವ ಮಾತುಗಳು ಬಹಳ ಎದೆಗೆ ನಾಟುವ ರೀತಿಯಲ್ಲಿ ಆಡುವವನು. ಹಿತ ಮಾರ್ಗಿ, ಆಮೇಲೆ ಹಿತ ಸಖ, ಒಳ್ಳೆಯ ಸ್ನೇಹಿತ, ಈ ಎಲ್ಲ ಗುಣಗಳನ್ನು ಕೂಡ ಅವನ ಒಟ್ಟು ಚರಿತ್ರದಲ್ಲಿ ನಾವು ಅಲ್ಲಲ್ಲಿ ಅವನ ಎಲ್ಲ ಗುಣಗಳ ಅನಾವರಣವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಾಮ ಇವತ್ತಿಗೂ ಕೂಡ ನಮಗೆ ಆದರ್ಶ. ಈ ರೀತಿಯ ರಾಮ ಆಳಿದ ಅಯೋಧ್ಯೆ ಹೇಗಿತ್ತು? ನಾವು ಕೇವಲ ಅಯೋಧ್ಯೆ ಅಂತ ಹೇಳಿದ್ರೆ ಕೇವಲ ಹೆಸರು, ಎಷ್ಟೋ ಜನಕ್ಕೆ ಅಯೋಧ್ಯೆ ಒಂದು ಹೆಸರು, ಆದ್ರೆ ನಾವು ಹೇಳ್ತೇವಲ್ಲ, ಇಟ್ ಈಸ್ ನಾಟ್ ಅ ನೇಮ್, ಇಟ್ ಈಸ್ ಅನ್ ಇಮೋಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಯೋಧ್ಯೆ ಅನ್ನೋದು ಒಂದು ಇಮೋಷನ್ ಎಷ್ಟೋ ಜನಕ್ಕೆ. ಯಾಕೆ ಅಂತ ಹೇಳಿದ್ರೆ, ಇದು ಇವತ್ತು ನಿನ್ನೆ ಕಟ್ಟಿದ ಅಯೋಧ್ಯೆ ಅಲ್ಲ. ಹೇಗೆ
ರಾಮಾಯಣ ಅನ್ನೋದು ಶತಶತಮಾನಗಳಿಂದ ನಮ್ಮ ದೇಶದಲ್ಲಿ ನಡೆದುಕೊಂಡು ಬಂದಿದೆಯೋ ಅಥವಾ ಗಟ್ಟಿಯಾಗಿ ನಿಂತಿದೆಯೋ, ಹಾಗೆ ಅಯೋಧ್ಯೆ ಕೂಡ ಈ ದೇಶದಲ್ಲಿ ಬಹಳ ಗಟ್ಟಿಯಾಗಿ ನಿಂತಹ ಒಂದು ರಾಜಧಾನಿ, ಕೋಸಲ ದೇಶದ ರಾಜಧಾನಿ. ಇದನ್ನು ಕಟ್ಟಿದ್ದು ವೈವಸ್ವತ ಮನು, ಆತ ನಿರ್ಮಾಣ ಮಾಡಿದ ಅಯೋಧ್ಯೆ. ಕಾಲಾಂತರದಲ್ಲಿ ಅನೇಕ ರಾಜರು, ಸೂರ್ಯವಂಶದವರು ಅದರಲ್ಲಿ ಬಂದರು. ಇಕ್ಷ್ವಾಕು ರಾಜ ಕೂಡ ಅದನ್ನು ಆಳಿದ. ಅದಾದ ಮೇಲೆ ಒಟ್ಟು 125 ಜನ, ಆ ಪರಂಪರೆಯನ್ನು ನೋಡಿದರೆ 125 ಮಂದಿ ಅಯೋಧ್ಯೆಯನ್ನು ಆಳಿದವರು ನಮಗೆ ಕಾಣ್ಲಿಕ್ಕೆ ಸಿಗ್ತಾರೆ. ಎರಡನೆಯ ಸುಮಿತ್ರ ಅದರ ಕೊನೆಯ ರಾಜನಾಗಿ ಇರ್ತಾನೆ. ಅದರಲ್ಲಿ 64ನೆಯ ರಾಜನಾಗಿ ಬಂದವನು ಶ್ರೀರಾಮ. ಮತ್ತು ಶ್ರೀರಾಮ ಆ ಒಂದು ವೈಭವದ ಒಂದು ಅಯೋಧ್ಯೆಯನ್ನ ಸುಮಾರು 12 ವರ್ಷಗಳ ಕಾಲ ತಂದೆಯ ಸುಪರ್ದಿಯಲ್ಲಿ ಆಳಿದ. ಅಂದ್ರೆ ತಂದೆಯ ಹೆಸರು, ತಂದೆ ರಾಜ, ಆದರೆ ಇವನು ಆ ಅಯೋಧ್ಯೆಯನ್ನು ನೋಡಿಕೊಂಡ. ವನವಾಸಕ್ಕೆ ಹೋಗಬೇಕಾದ್ರೆ ಇಡೀ ಪುರಜನ ಎಲ್ಲರೂ ಕೂಡ ರಥದ ಹಿಂದೆ ಬಂದ್ರು ಅಂತ ಹೇಳಿ ರಾಮಾಯಣ ಹೇಳುತ್ತೆ. ಹಾಗೆ ಬರಬೇಕಾದ್ರೆ ಅವನ ಒಂದು ಸಂಬಂಧ ಅಯೋಧ್ಯೆಯ ಜೊತೆ ಹೇಗಿತ್ತು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಸುಮಾರು 12 ವರ್ಷಗಳ ಕಾಲ ಆತ ಸಿದ್ಧಾಶ್ರಮಕ್ಕೆ ಹೋಗ್ತಾನೆ, ವಿಶ್ವಾಮಿತ್ರರ ಜೊತೆ ಹೋಗ್ತಾನೆ. ಅಲ್ಲಿ ತಾಟಕ್ಯ ಸಂಹಾರ ಆಗುತ್ತೆ, ಸುಬಾಹುವಿನ ಸಂಹಾರ ಆಗುತ್ತೆ, ಮಾರೀಚನನ್ನು ಓಡಿಸ್ತಾನೆ. ಸಿದ್ಧಾಶ್ರಮದಲ್ಲಿ ಎಲ್ಲ ಯಜ್ಞಗಳು, ಹೋಮಗಳು ಅವೆಲ್ಲ ನಿರಾತಂಕವಾಗಿ ನಡೆಯೋದಕ್ಕೆ ಸಹಾಯ ಮಾಡ್ತಾನೆ. ಆ ನಂತರ ಮಿಥಿಲೆಗೆ ಹೋಗಿ ಅಲ್ಲಿ ಸೀತೆಯನ್ನ ಮದುವೆಯಾಗಿ ನಂತರ ಅಯೋಧ್ಯೆಗೆ ಬಂದವನು ಅಲ್ಲಿಂದ ಮುಂದೆ ಸುಮಾರು 12 ವರ್ಷಗಳ ಕಾಲ ಅಯೋಧ್ಯೆಯನ್ನು ನೋಡಿಕೊಳ್ಳುತ್ತಾನೆ. ಹಿ ಈಸ್ ಅನ್ ಅಡ್ಮಿನಿಸ್ಟ್ರೇಟರ್. ಹಾಗಾಗಿ ಅಯೋಧ್ಯೆಯ ಗಲ್ಲಿಗಳು, ಕೇರಿಗಳ ಪರಿಚಯ ಕೂಡ ಶ್ರೀರಾಮನಿಗೆ ಬಹಳ ಸ್ಪಷ್ಟವಾಗಿ ಇತ್ತು. ಅಲ್ಲಿಯ ಯಾವ್ಯಾವ ಕೆಲಸಗಾರರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದರ ಪೂರ್ಣವಾದ ಪರಿಚಯ ಆತನಿಗಿತ್ತು. ಹಾಗಾಗಿಯೇ ವನವಾಸಕ್ಕೆ ಹೋಗಬೇಕು ಅಂತ ಕೈಕೇಯಿ ಹೇಳಿದ ಮೇಲೆ ಈತ ರಥ ಹತ್ತಿದಾಗ ಕೇವಲ ಅವನ ರಾಜ ಪರಿವಾರ ಮಾತ್ರ ಅಲ್ಲ, ಆಸ್ಥಾನದ ವ್ಯಕ್ತಿಗಳು ಮಾತ್ರ ಅಲ್ಲ, ಇಡೀ ಅಯೋಧ್ಯೆಯ ಮಂದಿಯೇ ಆತನ ಜೊತೆ ಹೊರಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ತಮಸಾ ನದಿಯವರೆಗೂ ಆತನ ಜೊತೆ ಹೋಗ್ತಾರೆ. ಆಮೇಲೆ ರಾತ್ರಿ ಆಯ್ತು, ಅಲ್ಲಿ ರಥವನ್ನ ನಿಲ್ಲಿಸಿ ಮರುದಿನ ನಸುಕು ಹರಿಯುವುದಕ್ಕೆ ಮೊದಲೇ ಆತ ಸುಮಂತ್ರನನ್ನ ಎಬ್ಬಿಸಿ ನಾವು ಬೇಗ ರಥ ಹೂಡೋಣ, ರಥದಲ್ಲಿ ಹೋಗೋಣ ಅಂತ ಹೇಳಿ ಆತನನ್ನು ಹೊರಡಿಸಿಕೊಂಡು ಹೋದದ್ರಿಂದಾಗಿ ಜನರಿಗೆ ಈತ ಎಲ್ಲಿಗೆ ಹೋದ ಅನ್ನೋದು ಗೊಂದಲವಾಗಿ ಕೊನೆಗೆ ಅವರು ವಾಪಸ್ ಅಯೋಧ್ಯೆಗೆ ಬರಬೇಕಾಯ್ತು. ಬಿಟ್ರೆ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಆ ಜನಗಳು ಅವನ ಜೊತೆ ವನವಾಸಕ್ಕೆ ಹೋಗುವುದಕ್ಕೂ ಕೂಡ ತಯಾರಿದ್ದರು ಅನ್ನುವುದನ್ನು ನಾವು ನೋಡ್ತೇವೆ. ಅಂದ್ರೆ ರಾಮನಿದ್ದಲ್ಲಿ ನಮಗೆ ನೆಮ್ಮದಿ ಇದೆ, ರಾಮನಿದ್ದಲ್ಲಿ ನಮಗೆ ಶಾಂತಿ ಇದೆ ಅನ್ನುವುದನ್ನ ಆ ಜನ ಕಂಡುಕೊಂಡಿದ್ರು ಅನ್ನುವುದು. ಹೀಗೆ ಆ ಅಯೋಧ್ಯೆ ಅಂತ ಹೇಳುವಂಥದ್ದು ಅತ್ಯಂತ ವೈಭವೋಪೇತವಾದಂತ ನಗರ. ಅಲ್ಲಿ 14 ವರ್ಷ ಈತ ವನವಾಸವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭರತ ಅಲ್ಲಿ ಪಾದುಕೆಗಳನ್ನಿಟ್ಟು ಆಳ್ವಿಕೆಯನ್ನ ಮಾಡಿದ. ಆತ ಕೂಡ ವನವಾಸವನ್ನು ಮಾಡಿದವನು. ನಮಗೆ ಒಂದು ಕಡೆಯಿಂದ ರಾಮನ ಒಂದು ತ್ಯಾಗ ಅಥವಾ ರಾಮನ ಆ ಒಂದು ನಿರಾಡಂಬರತೆ ಕಾಣಿಸಿದ್ರೆ, ಇನ್ನೊಂದು ಕಡೆಯಿಂದ ನಾವು ಭರತನನ್ನು ಕೂಡ ಅದೇ ದೃಷ್ಟಿಯಿಂದ ನೋಡಬೇಕು. ಯಾಕಂದ್ರೆ ಕೈಕೇಯಿ ತನ್ನ ಮಗನಿಗೆ ರಾಜ್ಯ ಆಗಬೇಕು ಅಂತ ಬಯಸಿದ್ರು ಕೂಡ ಭರತ ಹೇಳ್ತಾನೆ, ನೀನು 14 ವರ್ಷ ವನವಾಸ ಮಾಡುವಷ್ಟು ಸಮಯವೂ ಕೂಡ ನಾನೂ ವನವಾಸ ಮಾಡ್ತೇನೆ, ನಾನೂ ಅಯೋಧ್ಯೆಗೆ ಕಾಲಿಡೋದಿಲ್ಲ, ನಾನು ಪಕ್ಕದ ನಂದಿ ಗ್ರಾಮದಲ್ಲಿ ನಿನ್ನ ಹಾಗೇನೆ ನಾನು ಜಟಾವಲ್ಕಲಧಾರಿಯಾಗಿಯೇ ನಾನು ಜೀವನವನ್ನು ಮಾಡ್ತೇನೆ ಅಂತ ಹೇಳಿ ಆತ ನಂದಿ ಗ್ರಾಮದಲ್ಲಿದ್ದು ಚಿನ್ನದ ಪಾದುಕೆಗಳನ್ನ ಸಿಂಹಾಸನದಲ್ಲಿ ಇಟ್ಟು ಅಯೋಧ್ಯೆಯಲ್ಲಿ 14 ವರ್ಷ ಆಳ್ವಿಕೆಯನ್ನು ಮಾಡಿದ. 14 ವರ್ಷಗಳಾದ ಮೇಲೆ ಶ್ರೀರಾಮ ಮತ್ತೆ ವಾಪಸ್ಸು ಬಂದು ಅಲ್ಲಿ ಅನೇಕ ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳಿದ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ಒಂದು ದೊಡ್ಡ ವೈಭವವನ್ನು ಕಂಡ ಈ ನಗರ ಕಾಲಾಂತರದಲ್ಲಿ ಅದು ಮರೆಗೆ ಹೋಯಿತು, ಅದು ಮರೆತು ಹೋಯಿತು. ಜನ ಅಲ್ಲಿಂದ ಗುಳೆ ಹೋದ್ರು, ಬೇರೆ ಕಡೆಗಳಿಗೆ ಹೋದ್ರು, ಬೇರೆ ಬೇರೆ ಕಾರಣಗಳಿಗೆ ಆಗಿದ್ದಿರಬಹುದು. ಆನಂತರ ಎಷ್ಟೋ ವರ್ಷಗಳಾದ ಮೇಲೆ ಗಂಧರ್ವಸೇನನ ಮಗ ವಿಕ್ರಮಾದಿತ್ಯ ಆತ ಅರಸನಾಗಿ ಬಂದಾಗ ಅಯೋಧ್ಯೆ ಅನ್ನುವ ನಗರ ಇತ್ತಂತೆ ಅಂತ ಜನ ಹೇಳ್ತಾ ಇದ್ರಂತೆ. ಅಂದ್ರೆ ನೋಡಿ, ಒಂದು ಅತ್ಯಂತ ದೊಡ್ಡ ನಗರವೂ ಕೂಡ, ಅತ್ಯಂತ ಸಮೃದ್ಧವಾದ ನಗರವೂ ಕೂಡ ಯಾವ ರೀತಿಯಲ್ಲಿ ಕಾಲಾಂತರದಲ್ಲಿ ಕಾಲಚಕ್ರದ ಅಡಿಗೆ ಬಿದ್ದು ಹೋಗಬಹುದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ವಿಕ್ರಮಾದಿತ್ಯ ಅರಸನಾಗಿ ಬಂದಾಗ ಅಯೋಧ್ಯೆ ಅನ್ನುವ ನಗರ ಇತ್ತಂತೆ, ಅದು ತುಂಬಾ ರಾಜರಿಂದ ಆಳಿಸಿಕೊಂಡಿತ್ತಂತೆ, ಅದರಲ್ಲಿ ಅತ್ಯಂತ ವೈಭವದಿಂದ ಎಲ್ಲ ನಡೆದು ಹೋಗಿತ್ತಂತೆ ಅಂತ ಹೇಳಿ ಜನ ಅಂತೆಕಂತೆಗಳ ರೀತಿಯಲ್ಲಿ ಅದನ್ನ ಮಾತಾಡ್ತಾ ಇದ್ರು ಅನ್ನುವುದು ನಮಗೆ ಇತಿಹಾಸದಲ್ಲಿ ಗೊತ್ತಾಗ್ತದೆ. ಆವಾಗ ವಿಕ್ರಮಾದಿತ್ಯನಿಗೆ ಒಂದು ಆಸೆ ಆಗ್ತದೆ, ಇದು ಎಲ್ಲಿತ್ತು? ಅಯೋಧ್ಯೆ ಇತ್ತು ಅಂತ ಗೊತ್ತು, ಆದ್ರೆ ಎಲ್ಲಿತ್ತು ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಎಲ್ಲಿತ್ತು ಅನ್ನೋದರ ಒಂದು ತಲಾಶ್ ಮಾಡೋದಕ್ಕೆ ಹೊರಡ್ತಾನೆ, ಪತ್ತೆ ಮಾಡೋದಕ್ಕೆ ಹೊರಡ್ತಾನೆ. ಅನೇಕ ಮಂದಿಗಳನ್ನ ಕೇಳ್ತಾನೆ. ಕೇಳಿದಾಗ ಅವರು ಕೊನೆಗೆ ಹೇಳ್ತಾರೆ, ಇದು ಸರಯೂ ನದಿಯ ದಂಡೆಯಲ್ಲಿತ್ತು, ಇಂತಿಂತ ಜಾಗದಲ್ಲಿ ಇತ್ತು ಅಂತ ಅವರೆಲ್ಲ ತೋರಿಸಿದ ಮೇಲೆ ಆತ ಹೋಗಿ ನೋಡಿದಾಗ ಅದು ಕಾಡಿನಿಂದ ಮುಚ್ಚಿ ಹೋಗಿತ್ತು. ಒಂದು ದೊಡ್ಡ ನಗರ, ರಾಜಧಾನಿ ಕಾಡಿನಿಂದ ಮುಚ್ಚಿ ಹೋಗಿತ್ತು. ಅದನ್ನೆಲ್ಲ ಮತ್ತೆ ಸರಿಪಡಿಸಿ
ಸುಮಾರು 360 ದೊಡ್ಡ ದೊಡ್ಡ ಕಟ್ಟಡಗಳನ್ನ ಆತ ಮರುನಿರ್ಮಾಣ ಮಾಡಿದ ಅನ್ನುವ ಒಂದು ಇತಿಹಾಸವನ್ನ ನಾವು ನೋಡ್ತೇವೆ. ಇದು ನಮಗೆ ಇವತ್ತು ಆಶ್ಚರ್ಯ ಅಂತ ಅನಿಸ್ಬೋದು, ಅಂದ್ರೆ ಅಷ್ಟು ದೊಡ್ಡ ನಗರ ಕಾಡಿನಿಂದ ಮುಚ್ಚಿ ಹೋಗಿತ್ತ ಅಂತ ಹೇಳಿ. ಆದ್ರೆ ತೀರಾ ಇತ್ತೀಚೆಗೆ ಕೂಡ ಸುಮಾರು 70-80 ವರ್ಷಗಳ ಹಿಂದೆ ಕೂಡ ಖಜುರಾಹೋ ಅನ್ನುವ ದೇವಸ್ಥಾನ ಇದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ, ಕಾಡಿನಿಂದ ಮುಚ್ಚಿ ಹೋಗಿತ್ತಂತ. ಅಂತಹ ಅನೇಕ ಸಂದರ್ಭಗಳನ್ನ, ನಿದರ್ಶನಗಳನ್ನ ನಾವು ನೋಡಬಹುದು ಇತಿಹಾಸದಲ್ಲಿ. ವಿಕ್ರಮಾದಿತ್ಯ ಅದನ್ನ ಮತ್ತೆ ಆ ಇಡೀ ನಗರವನ್ನ ಮರುನಿರ್ಮಾಣ ಮಾಡಿದ. ಸುಮಾರು 30 ಯೋಜನ ಉದ್ದ, 12 ಯೋಜನ ಅಗಲ ಇರುವಂತಹ ಒಂದು ದೊಡ್ಡ ನಗರವನ್ನ ಆತ ಕಟ್ಟಿದ. ಯಾವಾಗ ಕಟ್ಟಿದ ಅಂತ ಹೇಳಿದ್ರೆ, ಯುಧಿಷ್ಠಿರ ಶಕ 2426ರಲ್ಲಿ ಆ ಕಟ್ಟಡ ನಿರ್ಮಾಣ ಅಥವಾ ನಗರ ನಿರ್ಮಾಣದ ಕಾರ್ಯವನ್ನ ಶುರು ಮಾಡಿದ. 2432ರಲ್ಲಿ ಅದರ ಒಂದು ಸಮಾಪ್ತಿಯನ್ನ ಮಾಡಿದ. ಅಂದ್ರೆ ಸುಮಾರು 6 ವರ್ಷಗಳ ಕಾಲ ನಿರಂತರವಾಗಿ ಒಂದು ನಗರವನ್ನ ನಿರ್ಮಾಣ ಮಾಡುವಂತ ಕೆಲಸ ನಡೆಯಿತು ಈ ದೇಶದಲ್ಲಿ, ಅಯೋಧ್ಯೆಯಲ್ಲಿ ನಡೆಯಿತು ಅನ್ನೋದನ್ನ ಇತಿಹಾಸ ನಮಗೆ ಹೇಳ್ತದೆ. ಹಾಗೆ ಆತ ನಗರವನ್ನ ನಿರ್ಮಾಣ ಮಾಡಿ ಮತ್ತೆ ಜನರಿಗೆ ಕೊಟ್ಟ ಒಂದು ಸಮಯ ಏನಿದೆ, ಅವಧಿ ಏನಿದೆ, ವರ್ಷ ಏನಿದೆ, ಅದನ್ನು ನಾವು ವಿಕ್ರಮ ಶಕೆ ಅನ್ನುವ ಒಂದು ಒಂದು ಬಿಂದುವಿನಿಂದ ಗುರುತಿಸ್ತೇವೆ. ಟೈಮ್ ಲೈನ್ ಅಲ್ಲಿ, ಕಾಲ ರೇಖೆಯಲ್ಲಿ 2432 ಯುಧಿಷ್ಠಿರ ಶಕ, ಅಲ್ಲಿಂದ ವಿಕ್ರಮ ಶಕೆ ಶುರುವಾಗ್ತದೆ. ವಿಕ್ರಮ ಶಕೆ ಯಾಕೆ ಶುರುವಾಯಿತು ಅಂತ ಹೇಳಿದ್ರೆ, ಅಯೋಧ್ಯೆಯನ್ನ ಮತ್ತೆ ಕಾಡಿನಿಂದ ಹೊರಗೆ ಅದನ್ನು ಬಿಡಿಸಿ ತೆಗೆದು ಅದನ್ನು ಮತ್ತೆ ನಿರ್ಮಾಣ ಮಾಡಿ ಮತ್ತೆ ಜನಗಳಿಗೆ ಬಿಟ್ಟುಕೊಟ್ಟಂತಹ ಒಂದು ಸಮಯ, ವರ್ಷ ಅನ್ನುವ ಕಾರಣಕ್ಕೆ ಆ ವಿಕ್ರಮ ಶಕೆ ಶುರುವಾಯಿತು. ಇವತ್ತಿಗೂ ಕೂಡ ಅದು ನಡೀತಾ ಇದೆ. ಅಂದ್ರೆ ಅದು ಎಷ್ಟು ದೊಡ್ಡ ಕೆಲಸ ಆಗಿದ್ದಿರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಹೀಗೆ ಅಯೋಧ್ಯ ನಗರ ಅನೇಕ ದಾಳಿಗಳನ್ನ, ಅನೇಕ ವೈಪರೀತ್ಯಗಳನ್ನ ಕಾಲಾಂತರದಲ್ಲಿ ಅದು ಅನುಭವಿಸ್ತಾ ಬಂತು. ಮತ್ತೆ ಮತ್ತೆ ಅದು ಪ್ರತಿ ಸಲ ದಾಳಿಯಾಗಿ ಯಾವುದೋ ಒಂದು ಕಟ್ಟಡ ನಾಶ ಆಯಿತು, ಯಾವುದೋ ಒಂದು ಸ್ಮಾರಕವನ್ನ ಒಡೆದು ಹಾಕಿದ್ರು ಅಂತ ಹೇಳುವಾಗ ಮತ್ತೆ ಯಾರೋ ಒಬ್ರು ಹೊರಗಿನಿಂದ ಬಂದು ಅದನ್ನ ಮರುನಿರ್ಮಾಣ ಮಾಡಿದ್ದು, ಅದರ ದುರಸ್ತಿ ಕಾರ್ಯವನ್ನು ಮಾಡಿದ್ದು ಇತ್ಯಾದಿಗಳನ್ನ ನಾವು ನೋಡ್ತೇವೆ. ಜಯಚಂದ್ರ ಅಂತ ಹೇಳಿ ಬಂದ ರಜಪೂತ ದೊರೆ, ಅವನು ಬಂದು ಅದನ್ನು ನಿರ್ಮಾಣ ಮಾಡಿದ. 1528ರಲ್ಲಿ ಬಾಬರ್ ಅನ್ನುವ ದಾಳಿಕೋರ ಆತ ಬಂದು ರಾಮನ ಜನ್ಮಸ್ಥಾನ ಯಾವುದಿದೆ ಅದನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ. ಅದರ ಮೇಲೆ ಒಂದು ಕಳಂಕಿತ ಗೋಪುರವನ್ನ ಕಟ್ಟಿದ. ಅಂದಿನಿಂದ ಇಂದಿನವರೆಗೂ ಕೂಡ, ಅಂದ್ರೆ ಕಳೆದ 500 ವರ್ಷಗಳ ಉದ್ದಕ್ಕೂ ಕೂಡ ನಾವು ಈ ಒಂದು ಮಂದಿರವನ್ನ ನಮಗಾಗಿ ನಾವು ನಿರ್ಮಾಣ ಮಾಡಿಕೊಳ್ಳಬೇಕು ಅಂತ ಹೋರಾಟವನ್ನ ಮಾಡ್ತಾನೆ ಬಂದೆವು. ಆ ಹೋರಾಟಕ್ಕೆ ಅನೇಕ ರೀತಿಯ, ಒಂದು ಸಲ ಲಾಭ ಅಂತ ಹೇಳ್ಬೋದು, ಇನ್ನೊಂದು ಸಲ ನಷ್ಟ ಅಂತ ಹೇಳ್ಬೋದು, ಈ ರೀತಿಯ ಪಾಸಿಟಿವ್ ಅಂಡ್ ನೆಗೆಟಿವ್ ರಿಸಲ್ಟ್ಗಳು ನಮಗೆ ಸಿಗ್ತಾ ಹೋಯ್ತು. ನಾವು ಒಂದು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಒಂದು ಸ್ಮಾರಕ ಅಥವಾ ಒಂದು ಕಟ್ಟಡವನ್ನ ಮುಸಲ್ಮಾನರು ಕೆಡವಿ ಹಾಕಿ, ನಾಶ ಮಾಡಿ, ಧ್ವಂಸ ಮಾಡಿ ಅಲ್ಲಿ ಒಂದು ಗುಂಬಜನ್ನ ಕಟ್ಟಿದ್ದನ್ನ ನಾವು ಮತ್ತೆ ಗಳಿಸಿಕೊಳ್ಳುವುದಕ್ಕೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ದೊಡ್ಡ ಅಭಿಯಾನವನ್ನು ಮಾಡಬೇಕಾಯ್ತು, ರಥಯಾತ್ರೆ ಮಾಡಬೇಕಾಯ್ತು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಯ್ತು, ಇಷ್ಟೆಲ್ಲ ಮಾಡಬೇಕಾಯ್ತಲ್ಲ. ಆದರೆ ಈ ದೇಶದಲ್ಲಿ ಸಾವಿರಾರು ದೇವಸ್ಥಾನಗಳನ್ನ ಒಡೆದು ಹಾಕಿದ್ದಾರೆ. ಹಾಗಾದ್ರೆ ಆ ಒಡೆಯುವ ಕೆಲಸ ಎಷ್ಟು ವರ್ಷಗಳ ಕಾಲ ನಡೆದಿರಬಹುದು ಯೋಚನೆ ಮಾಡಿ. ಒಂದು ದೇವಸ್ಥಾನವನ್ನ ಮತ್ತೆ ನಿರ್ಮಾಣ ಮಾಡುವುದೇ ನಮಗೆ ಇವತ್ತು ದೊಡ್ಡ ಒಂದು ಮನ್ವಂತರದ ಒಂದು ಘಟನೆ ಅಂತ ಅನ್ನುವ ರೀತಿಯಲ್ಲಿ ನಮಗೆ ಅದು ಕಾಣಿಸ್ತಾ ಇದೆ. ಹಾಗಾದ್ರೆ ಈ ದೇಶದಲ್ಲಿ ಸಾವಿರಾರು ದೇವಸ್ಥಾನಗಳನ್ನ, ಸೀತಾರಾಮ್ ಗೋಯಲ್ ಅವರು ಒಂದು ಸಂಖ್ಯೆಯನ್ನು ಕೊಡ್ತಾರೆ, 40,000 ದೇವಸ್ಥಾನಗಳನ್ನ ಒಡೆದು ಹಾಕಿದ್ರು ಅಂತ ಹೇಳಿ. 40,000 ದೇವಸ್ಥಾನಗಳನ್ನ ಒಡೆದು ಹಾಕಿದ ಆ ಒಂದು ಘಟನೆಗಳು ಯಾವ ರೀತಿ ಇದ್ದಿರಬಹುದು, ಹಿಂದೂಗಳಿಗೆ ಯಾವ ರೀತಿಯ ಒಂದು ತೊಂದರೆಯನ್ನು ಕೊಟ್ಟಿರಬಹುದು, ಯಾವ ರೀತಿಯ ಕಷಾಯ ಆಗಿರಬಹುದು, ನೋವನ್ನು ಅವರು ಉಂಡಿರಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಿದ್ರೆ ಈ ದೇಶದಲ್ಲಿ ಎಷ್ಟು ರಕ್ತ ಹರಿದಿದೆ, ಎಷ್ಟು ಈ ರೀತಿಯ ನೋವು ದುಮ್ಮಾನಗಳು ಆಗಿ ಹೋಗಿದೆ ಅನ್ನೋದು ನಮಗೆ ಮನಸ್ಸಿಗೆ ಬರುತ್ತದೆ. ಯಾಕಂದ್ರೆ ಒಂದು ಶಿಲೆಯ ಕೈಕಾಲುಗಳನ್ನೇ ಬಿಡದಂತಹ ದಾಳಿಕೋರರು ನಿಜವಾದ ವ್ಯಕ್ತಿಯ ಕೈಕಾಲುಗಳಿಗೆ ಏನು ಮಾಡಿರಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಿದ್ರೆ ಸಾಕು, ಈ ದೇಶದಲ್ಲಿ ಎಷ್ಟೊಂದು ಧ್ವಂಸ ಕಾರ್ಯ ನಡೆದಿದೆ ಅನ್ನೋದರ ಕಲ್ಪನೆ ನಮಗೆ ಬರಬಹುದು. ರಾಮನ ಜನ್ಮಸ್ಥಾನ ನಮಗೆ ವಾಪಸ್ ಬೇಕು ಅಂತ ನಾವು ಮಾಡಿದ ಅಭಿಯಾನ ನೋಡಿ, ದುರಂತ ಏನು ಅಂತ ಹೇಳಿದ್ರೆ ಅಲ್ಲಿ ಮಸೀದಿಗೆ ಜನ್ಮಸ್ಥಾನ ಮಸೀದಿ ಅಂತಲೇ ಹೆಸರು. ಆದರೂ ಕೂಡ ಇದು ರಾಮನ ಜನ್ಮಸ್ಥಾನ ಅಂತ ನಾವು ಹೇಳಬೇಕಾದ್ರೆ ನಾವು ಕೋರ್ಟಿಗೆ ಪುರಾವೆಯನ್ನು ಕೊಡಬೇಕಾದ ದುರಂತ. ಅಂದ್ರೆ ನಮ್ಮ ದೇಶದಲ್ಲಿ ಯಾವ ರೀತಿಯ ಒಂದು ಮಾನಸಿಕ ಏನ್ ಹೇಳ್ಬೋದು ಅತ್ಯಾಚಾರ ಆಗಿದೆ ನಮ್ಮ ಮೇಲೆ ಅಂತ ಹೇಳಿದ್ರೆ, ಪುರಾವೆಗಳನ್ನು ಕೊಡುವುದು ನಿಜವಾಗಿ ಭಾರತೀಯ ಪರಿಕಲ್ಪನೆ ಅಲ್ಲ. ರಾಮ ಇದನ್ನೋ ಇಲ್ವೋ ಹೇಳಿ ಸರ್ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೆ ಪುರಾವೆಗಳಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇತಿಹಾಸವನ್ನು ಬರೆಯುವ ಕ್ರಮವೇ ಹಾಗೆ. ಇತಿಹಾಸವನ್ನು ಬರೆಯುವಾಗ ಇವನು ಇಂತಲ್ಲಿ ಹುಟ್ಟಿದ,
ಇವನು ಇಷ್ಟು ವರ್ಷ ಇದ್ದ, ಇವನು ಇಂತಿಂತ ಕಡೆಗಳಲ್ಲಿ ಹೋಗಿ ಇನ್ನೇನೋ ಕೆಲಸಗಳನ್ನು ಮಾಡಿದ, ಅದನ್ನು ಹೇಳುವುದು ನಮಗೆ ಮುಖ್ಯ ಅಲ್ಲ. ರಾಮಾಯಣದಲ್ಲೂ ಕೂಡ ರಾಮ ಎಲ್ಲಿ ಹುಟ್ಟಿದ, ಎಲ್ಲಿ ವಿದ್ಯಾಭ್ಯಾಸ ಮಾಡಿದ, ಎಲ್ಲಿಂದ ಎಲ್ಲಿವರೆಗೆ ನಡೆದುಕೊಂಡು ಹೋದ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ ವಾಲ್ಮೀಕಿ ಮಹರ್ಷಿಗಳಿಗೆ. ವಾಲ್ಮೀಕಿ ಮಹರ್ಷಿಗಳಿಗೆ ನಿಜಕ್ಕೂ ಹೇಳಬೇಕಾಗಿರೋದು ಇವನು ನೋಡಿ ಇಂಥ ಬಾಳನ್ನ ಬಾಳಿದ ಅಂತ ಹೇಳಬೇಕಾಗಿದೆ. ಇಂತಹ ಒಬ್ಬ ಆದರ್ಶಮಯ ವ್ಯಕ್ತಿ ಈ ಜಗತ್ತಿನಲ್ಲಿ ಬಾಳಿ ಹೋಗಿದ್ದಾನೆ ಅಂತ ಹೇಳಬೇಕಾಗಿದೆ. ಅದು ಮುಖ್ಯ ಅವರಿಗೆ. ಅದಕ್ಕೆ ಪೂರಕವಾಗಿ ಇದೆಲ್ಲ ಬಂದದ್ದು. ಅವನು ಅಯೋಧ್ಯೆಯಲ್ಲಿ ಹುಟ್ಟಿದ, ಅವನು ಚಿತ್ರಕೂಟಕ್ಕೆ ಬಂದ, ಹೇಮಕೂಟಕ್ಕೆ ಬಂದ, ಕಿಷ್ಕಿಂಧೆಗೆ ಬಂದ, ಇದೆಲ್ಲ ಆ ಕಥೆಗೆ ಪೂರಕವಾಗಿ, ಅವನ ವ್ಯಕ್ತಿತ್ವದ ಅನಾವರಣಕ್ಕೆ ಪೂರಕವಾಗಿ ಇದೆಲ್ಲ ಬಂದಿರುವಂಥದ್ದು ಬಿಟ್ರೆ, ಅವನು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ ಅಂತ ಹೇಳುವಂಥದ್ದು ಡಾಕ್ಯುಮೆಂಟ್ ಮಾಡುವಂಥದ್ದು ವಾಲ್ಮೀಕಿ ಮಹರ್ಷಿಗಳ ಉದ್ದೇಶ ಅಲ್ಲ. ಅಂದ್ರೆ ನಮ್ಮಲ್ಲಿ ಯಾವುದೇ ಒಂದು ವ್ಯಕ್ತಿಯ ಅಥವಾ ಯಾವುದೇ ಒಂದು ಮಹಾಕಾವ್ಯದ ರಚನೆ ಮಾಡಬೇಕಾದ್ರೆ, ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ಆತನ ಗುಣಗಳ ಅನಾವರಣವನ್ನು ಮಾಡುವುದೇ ಮುಖ್ಯವಾದ ಉದ್ದೇಶ. ಅದಕ್ಕೆ ನಾವು ಅದನ್ನ ಚರಿತೆ ಅಂತ ಹೇಳ್ತೇವೆ, ಅದನ್ನು ನಾವು ಅಯನ ಅಂತ ಹೇಳ್ತೇವೆ. ರಾಮ ಅಯನ, ರಾಮನು ನಡೆದ ದಾರಿ. ಅಲ್ಲಿ ರಾಮನು ನಡೆದ ದಾರಿ ಅಂದ್ರೆ ಅಯೋಧ್ಯೆಯಿಂದ ಲಂಕೆ ಅನ್ನೋದು ಅಲ್ಲ, ಅದು ಫಿಸಿಕಲ್, ಅದಲ್ಲ. ರಾಮನು ನಡೆದ ದಾರಿ ಅಂದ್ರೆ ಯಾವ ದಾರಿಯಲ್ಲಿ ನಡೆದ, ಸತ್ಯದ ದಾರಿಯಲ್ಲಿ ನಡೆದನೋ, ಪ್ರಾಮಾಣಿಕನಾಗಿದ್ದನೋ, ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ್ನೋ, ಧರ್ಮನಿಷ್ಠನಾಗಿದ್ನೋ, ಈ ಒಂದು ದಾರಿಯ ಪರಿಚಯವನ್ನು ಮಾಡಿಕೊಡುವುದೇ ವಾಲ್ಮೀಕಿ ಮಹರ್ಷಿಗಳ ಉದ್ದೇಶ. ಇಂತಹ ಒಂದು ದೃಷ್ಟಿಕೋನದಿಂದ ಭಾರತದಲ್ಲಿ ಸಾಹಿತ್ಯದ ರಚನೆ ಆಯಿತು. ಆದರೆ ಪಾಶ್ಚಾತ್ಯ ಪರಿಕಲ್ಪನೆಗಳು ಅಥವಾ ಪಾಶ್ಚಾತ್ಯರ ಪ್ರಭಾವ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇವತ್ತು ರಾಮ ಇದ್ದ ಅಂತ ಹೇಳಬೇಕಾದ್ರೆ ನಾವು ಆತ ಬಳಸ್ತಾ ಇದ್ದಂತ ಒಂದು ಮಡಿಕೆ ತೋರಿಸ್ಬೇಕಾಗಿದೆ, ಆತ ಬಳಸ್ತಾ ಇದ್ದ ಯಾವುದೋ ಒಂದು ಟೂತ್ ಬ್ರಷ್ ತೋರಿಸ್ಬೇಕಾಗಿದೆ ಅನ್ನುವ ಮಟ್ಟಕ್ಕೆ ನಾವು ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ವಸಾಹತುಕರಣದ ಒಂದು ಪ್ರಭಾವಕ್ಕೆ ನಾವು ಒಳಗಾಗಿದ್ದೇವೆ. ನಾವು ಅಯೋಧ್ಯೆಯಲ್ಲಿ ಆ ಒಂದು ಕಂಬಗಳನ್ನ, ಆ ಬೇರೆ ಬೇರೆ ಪ್ರಣಾಳಿ ಇತ್ಯಾದಿಗಳನ್ನೆಲ್ಲ ತೋರಿಸಿ, ನೋಡಿ ಇಲ್ಲೊಂದು ದೇವಸ್ಥಾನ ಇತ್ತು ಅಂತ ಹೇಳಿದ್ಮೇಲೆ ಕೋರ್ಟ್ ಹೌದು ನೀವು ಹೇಳುದು ಸರಿ ಅಂತ ಒಪ್ಪಿಕೊಡ್ತು. ಒಂದು ವೇಳೆ ಅದು ಸಿಕ್ಕದೆ ಹೋಗಿದ್ದರೆ, ಯಾಕಂದ್ರೆ ಸಿಕ್ಕದೆ ಹೋಗುವುದಕ್ಕೆ ಬಹಳ ಅವಕಾಶ ಇತ್ತು, ಯಾರು ಧ್ವಂಸ ಮಾಡಿದ್ದಾರೋ ಅವರು ಅದನ್ನು ಎಲ್ಲೋ ಒಂದು ಕಡೆ ಬೇರೆ ಕಡೆ ಸಾಗಿಸಿದ್ರೆ ನಮಗೆ ಅದು ಖಂಡಿತವಾಗಿ ಸಿಗ್ತಾ ಇರಲಿಲ್ಲ. ಸಿಕ್ಕದೆ ಹೋಗಿದ್ದರೆ ನಮ್ಮ ದೇಶದ ವ್ಯವಸ್ಥೆಯೇ, ನಮ್ಮ ದೇಶದ ಸರ್ಕಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ರಾಮ ಇದ್ದ ಅನ್ನೋದನ್ನು ಒಪ್ಪಿಕೊಳ್ತಾ ಇರಲಿಲ್ಲ ಅನ್ನುವುದು ಒಂದು ದುರಂತ ಅಂತ ನಾನು ಹೇಳ್ತಾ ಇದ್ದೇನೆ. ರಾಮ ಜನರ ಮನಸ್ಸುಗಳಲ್ಲಿದ್ದಾನೆ, ಆತನನ್ನು ನಾವು ಫಿಸಿಕಲ್ ಫಾರ್ಮ್ ಅಲ್ಲಿ ತೋರಿಸ್ಬೇಕಾದ ಅವಶ್ಯಕತೆ ಬರಬಾರದು ಈ ದೇಶದಲ್ಲಿ, ಆದ್ರೆ ಇದೆ. ಹೀಗಾಗಿ ನಾವು ನಿರಂತರವಾಗಿ ಅದನ್ನ ಆಂದೋಲನವನ್ನ ಜಾರಿಯಲ್ಲಿಡಬೇಕಾಯಿತು. 49ರಿಂದಲೂ ಕೂಡ 1949ರಿಂದಲೂ ಕೂಡ ನಿರಂತರವಾಗಿ ನಮಗೆ ಅಯೋಧ್ಯೆ ಬೇಕು 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 ಅಂತ ಹೇಳಿ ನಾವು ಹೋರಾಟವನ್ನ ಮಾಡ್ತಾನೆ ಬಂದೆವು. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ನಾವಿಲ್ಲಿ ಗಮನಿಸಬೇಕಾದದ್ದು, ಅಯೋಧ್ಯೆ ಇವತ್ತು ನಮಗೆ ಮರಳಿ ಸಿಗುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಭಾರತೀಯ ಹಿಂದೂಗಳ ಸಂಪ್ರದಾಯ ನಿಷ್ಠತೆ, ಭಾರತೀಯ ಹಿಂದೂಗಳ ಆಚರಣ ನಿಷ್ಠತೆ. ಅಂದ್ರೆ ನಾನು ಯಾವುದೋ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇನೆ, ಯಾವುದೋ ಒಂದು ಸಂಪ್ರದಾಯವನ್ನ ಪಾಲನೆ ಮಾಡ್ತೇನೆ, ನನ್ನ ತಂದೆ ಮಾಡಿದ್ರು, ನನ್ನ ಅಜ್ಜ ಮಾಡಿದ್ರು, ಅವರ ಮುತ್ತಜ್ಜ ಮಾಡಿದ್ರು, ಹಾಗಾಗಿ ನಾನು ಮಾಡ್ತೇನೆ ಅನ್ನೋ ಒಂದು ಅನುಸ್ಯೂತತೆ ಇದೆಯಲ್ಲ, ಒಂದು ನಿರಂತರತೆ ಇದೆಯಲ್ಲ, ಆ ಕಾರಣಕ್ಕಾಗಿ ನಮಗೆ ಇವತ್ತು ರಾಮ ಮಂದಿರ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವತ್ತೂ ಕೂಡ ಆ ದೇವರ ಪೂಜೆ ನಿಂತು ಹೋಗಲಿಲ್ಲ. ಮಸೀದಿಯನ್ನು ಕಟ್ಟಿದ್ರು, ಯಾವುದೋ ಒಂದು ಪಾಳು ಜಾಗವನ್ನು ನಮಗೆ ತೋರಿಸಿದ್ರು, ಒಂದು ಕಟ್ಟೆ ಮೇಲೆ ನೀವು ನಿಮ್ಮ ದೇವರುಗಳನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರು. ಏನೇ ಆದರೂ ಕೂಡ ನಮ್ಗೆ ಗರ್ಭಗುಡಿಯೇ ಬೇಕು ಅಂತ ನಾವು ಯಾವತ್ತೂ ಕೇಳಲಿಲ್ಲ. ಒಂದು ಕಟ್ಟೆ ತೋರಿಸಿದ್ರು, ಯಾವುದೋ ಒಂದು ಪಾಳು ಬಿದ್ದ ಕಟ್ಟೆಯನ್ನು ತೋರಿಸಿದಾಗ ಅದರ ಮೇಲೂ ಕೂಡ ನಾವು ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಬಂದ. ಅಂದ್ರೆ ಪೂಜೆಯನ್ನ ನಿಲ್ಲಿಸಬಾರದು, ಆಚರಣೆಯನ್ನ ನಿಲ್ಲಿಸಬಾರದು, ಅನುಷ್ಠಾನವನ್ನ ನಿಲ್ಲಿಸಬಾರದು ಅನ್ನೋ ಒಂದು ಪ್ರಜ್ಞೆ ಇದೆಯಲ್ಲ, ಸನಾತನ ಪ್ರಜ್ಞೆ. ಅದರಿಂದಾಗಿ ನಮ್ಮ ದೇಶದಲ್ಲಿ ಅನೇಕ ದೇವಸ್ಥಾನಗಳು, ಮುಖ್ಯವಾಗಿ ರಾಮ ದೇವಸ್ಥಾನ ಉಳಿದು ಬಂತು. ಅಯೋಧ್ಯೆ ನಮಗೆ ಮರಳಿ ಸಿಗುವುದಕ್ಕೆ ಮುಖ್ಯವಾದ ಕಾರಣ ಅನುಷ್ಠಾನ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನಾವು ಏನು ಫ್ರೀ ಟೆಂಪಲ್ಸ್ ಫ್ರಮ್ ಗೌರ್ಮೆಂಟ್ ಕ್ಲಚಸ್ ಅಂತ ಹೇಳ್ತೇವೆ. ಸರ್ಕಾರಿ ಹಿಡಿತದಿಂದ ದೇವಸ್ಥಾನಗಳನ್ನ ವಾಪಸ್ ತೆಗೆದುಕೊಳ್ಬೇಕು, ಖಂಡಿತ ನಾವು ತೆಗೆದುಕೊಳ್ಬೇಕು. ಆದ್ರೆ ಇವತ್ತು ಬಹಳ ದೊಡ್ಡ ಅಪಾಯ ಅಥವಾ ಬಹಳ ದೊಡ್ಡ ದುರಂತ ನಮ್ಮ ಕಣ್ಣೆದುರು ಇರುವಂತದ್ದು ಯಾವುದು ಅಂತ ಹೇಳಿದ್ರೆ, ನಾವು ಹೇಳಬೇಕು ಫ್ರೀ ಟೆಂಪಲ್ಸ್ ಫ್ರಮ್ ದ ಕ್ಲಚಸ್ ಆಫ್ ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅಥವಾ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿ ಯಾವ ದೇವಸ್ಥಾನಗಳೆಲ್ಲ ಇದಾವೋ ಅಲ್ಲಿ ಕೆಲವು ಕಡೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ. ಆದ್ರೆ ಎಷ್ಟೋ ದೇವಸ್ಥಾನಗಳು ಇವತ್ತು ಸ್ಮಾರಕಗಳಾಗಿದ್ದಾವೆ. ನಾವು ಅವುಗಳನ್ನ ಯಾವ ರೀತಿ ನೋಡ್ತೇವೆ ಅಂತ ಹೇಳಿದ್ರೆ, ಮ್ಯೂಸಿಯಂ ಪೀಸ್ ಅನ್ನುವ ರೀತಿಯಲ್ಲಿ ನೋಡ್ತೇವೆ. ದೇವಸ್ಥಾನಗಳು ಮ್ಯೂಸಿಯಂ ಪೀಸ್ಗಳಲ್ಲ. ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು, ಅನುಷ್ಠಾನಗಳು ನಿತ್ಯ ನಿರಂತರವಾಗಿ ನಡೆಯಬೇಕು.
ಅದಕ್ಕೆ ನಮ್ಮಲ್ಲಿ ಇವತ್ತು ದೊಡ್ಡ ತೊಡರುಗಾಲಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನಮ್ಮದೇ ದೇಶದ ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಭಾಗ. ನಾವು ಅದನ್ನ ಅವರ ಹಿಡಿತದಿಂದ ಮತ್ತೆ ವಾಪಸ್ಸು ಅದನ್ನ ದೇವಸ್ಥಾನವಾಗಿ ಪರಿವರ್ತಿಸಿ ಅಲ್ಲಿ ಮತ್ತೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮತ್ತೆ ಪೂಜೆ ಪುನಸ್ಕಾರಗಳು ನಡೆಯುವ ಹಾಗೆ ಮಾಡಿದರೆ ಅದು ನಿಜವಾದ ಸೇವೆ. ಅಲ್ಲಿ ಹೊರಗಡೆ ಕೌಂಟರ್ನಲ್ಲಿ ಟಿಕೆಟ್ ಇಟ್ಟು ಅದನ್ನ ಮ್ಯೂಸಿಯಂ ತರ ನೋಡ್ಕೊಂಡು ಬನ್ನಿ ಅಂತ ಹೇಳುವಂಥದ್ದು ಸೇವೆ ಅಲ್ಲ. ಅದರಿಂದ ಸನಾತನ ಧರ್ಮ ಉಳಿಯುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕಂದ್ರೆ ಒಂದು ದೇವಸ್ಥಾನಕ್ಕೆ ಮರುಜೀವ ಬಂದರೆ, ಅದು ಮತ್ತೆ ಪುನರುಜ್ಜೀವನಗೊಂಡರೆ, ಪುನರುತ್ಥಾನಗೊಂಡರೆ ಯಾವ ರೀತಿಯಲ್ಲಿ ಅದು ಇಡೀ ದೇಶದ ಹಿಂದೂಗಳ ಒಂದು ಮನಸ್ಸಿನಲ್ಲಿ ಜಾಗೃತಿಯನ್ನು ಮೂಡಿಸ್ತದೆ ಅಂತ ಹೇಳುವುದಕ್ಕೆ ಅಯೋಧ್ಯೆಯೇ ಮುಖ್ಯ ಒಂದು ನಿದರ್ಶನ. ಅಯೋಧ್ಯೆಯಲ್ಲಿ ಪೂಜೆ ನಡೀತಾ ಇದೆ, ಹಾಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇವತ್ತು ಅದು ಹೇಗೆ ತನ್ನ ಹಳೆಯ ವೈಭವವನ್ನು ಮರಳಿ ಪಡಿತಾ ಇದೆ, ಅದು ದೇಶದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಸನಾತನಿಗಳ ಹಿಂದೂಗಳ ಮನಸ್ಸುಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇಲ್ಲದೆ ಹೋದ್ರೆ ನನಗೆ ಅಯೋಧ್ಯೆಗೆ ಏನು ಕನೆಕ್ಷನ್? ಒಬ್ಬ ಕರ್ನಾಟಕದಲ್ಲಿರುವ ವ್ಯಕ್ತಿಗೆ ಅಯೋಧ್ಯೆಯ ಸಂಬಂಧ ಏನು? ಒಬ್ಬ ಕೇರಳದಲ್ಲಿರುವ ವ್ಯಕ್ತಿಗೆ ಅಯೋಧ್ಯೆಯ ಸಂಬಂಧ ಏನು? ಒಬ್ಬ ತಮಿಳುನಾಡಿನಲ್ಲೋ ಅಥವಾ ಅಸ್ಸಾಂನಲ್ಲೋ ಇರುವಂತಹ ವ್ಯಕ್ತಿಗೆ ಅಯೋಧ್ಯೆಯ ಸಂಬಂಧ ಏನು? ಆದ್ರೆ ನಾವು ಇವತ್ತು ನೋಡ್ತಾ ಇದ್ದೇವೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅನ್ನುವ ಕಾರಣಕ್ಕೆ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಬ್ಬ ಸನಾತನಿಗೂ ಮನಸ್ಸಿನಲ್ಲಿ ಹರ್ಷ ಉಕ್ಕುತ್ತಾ ಇದೆ. ಹೌದು, ಇದು ನನ್ನ ದೇವಸ್ಥಾನ, ಇದು ನನ್ನ ಸಂಸ್ಕೃತಿ, ಇದು ನನ್ನ ಪರಂಪರೆ, ಅದು ಅಲ್ಲಿ ಪುನರುಜ್ಜೀವನ ಆಗ್ತಾ ಇದೆ ಅನ್ನುವ ಒಂದು ಭಾವನೆ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಅವನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ತಾ ಇದೆ. ಅಂದ್ರೆ ಒಂದು ದೇವಸ್ಥಾನ ಇಡೀ ದೇಶದ ಸನಾತನಿಗಳ ಮನಸ್ಸುಗಳನ್ನ ಜಾಗೃತಗೊಳಿಸ್ತದೆ ಅಂತ ಹೇಳಿದ್ರೆ, ನೀವು ಯೋಚನೆ ಮಾಡಿ, ಈ ದೇಶದ ಎಲ್ಲ ಮ್ಯೂಸಿಯಂ ಪೀಸ್ಗಳಾಗಿ ಕೂತಿರುವಂತಹ ದೇವಸ್ಥಾನಗಳು ಒಂದು ವೇಳೆ ಅವುಗಳು ಪುನರುಜ್ಜೀವನಗೊಂಡರೆ ಯಾವ ರೀತಿಯ ವೈಭವವನ್ನು ನಾವು ಕಾಣಬಹುದು. ಒಂದು ದೇವಸ್ಥಾನ ಅಂತ ಹೇಳುವಂಥದ್ದು ಕೇವಲ ಒಂದು ಕಟ್ಟಡ ಅಲ್ಲ, ಅದರ ಸುತ್ತಮುತ್ತ ಒಂದು ದೊಡ್ಡ ಒಂದು ಎಕಾನಮಿಯೇ ಕೆಲಸ ಮಾಡ್ತದೆ. ಅಲ್ಲಿಗೆ ಹೂ ಮಾರುವ ಒಂದು ಹೂವಾಡಗಿತ್ತಿಯಿಂದ ಹಿಡಿದು ಅನೇಕ, ನೀವು ಯೋಚನೆ ಮಾಡ್ತಾ ಹೋದ್ರೆ ಅದರ ಎಕಾನಮಿ ಎಷ್ಟು ದೊಡ್ಡದು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಅಷ್ಟು ದೊಡ್ಡ ಒಂದು ವ್ಯವಸ್ಥೆ ಅಲ್ಲಿ ಒಂದು ದೇವಸ್ಥಾನವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತದೆ. ಅದು ಹಿಂದೂಗಳ ಕೇವಲ ಒಂದು ಧರ್ಮ ಜಾಗೃತಿಯನ್ನು ಮಾತ್ರ ಅಲ್ಲ, ಅವರ ಒಟ್ಟಾರೆ ಜೀವನ ಮಟ್ಟವನ್ನು ಕೂಡ ಸುಧಾರಿಸುವ ಕೆಲಸವನ್ನು ಮಾಡ್ತದೆ. ನೀವು ಯಾವುದೇ ದೇವಸ್ಥಾನವನ್ನು ತೆಗೆದುಕೊಳ್ಳಿ, ಅಲ್ಲಿ ಸುತ್ತಮುತ್ತ ಇರುವಂತಹ ಹಿಂದೂ ಕುಟುಂಬಗಳಿಗೆ, ಅಲ್ಲಿಯ ವ್ಯಾಪಾರ ವಹಿವಾಟುಗಳಿಗೆ ಏನೇನು ಕೊಡುಗೆ ಆ ದೇವಸ್ಥಾನದಿಂದ ಸಿಗುತ್ತದೆ ಅಂತ ನೀವು ನೋಡಿದ್ರೆ, ಅದು ಯಾವ ರೀತಿಯಲ್ಲಿ ಈ ದೇಶದ ಒಂದು ಎಕಾನಮಿಯನ್ನ ಅದು ಎತ್ತಿ ನಿಲ್ಲಿಸಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅಯೋಧ್ಯ ಮಂದಿರ ಅಂತ ಹೇಳುವಂಥದ್ದು ಕೇವಲ ಒಂದು ಇಷ್ಟು ವರ್ಷ ಹೋರಾಟ ಮಾಡಿದ್ದೇವೆ, ಈಗ ಇಟ್ಟಿಗೆ ಕಟ್ಟಿ ನಾವು ಕಟ್ತಾ ಇದ್ದೇವೆ ಅಂತ ಹೇಳುವಂಥದ್ದಲ್ಲ. ಅದರ ಹಿಂದೆ ಒಂದು ದೊಡ್ಡ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ದುಡಿತಾ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಯುವ ಜನರಲ್ಲಿ, ನಮ್ಮ ಇವತ್ತಿನ ತಲೆಮಾರಿನಲ್ಲಿ ಅಥವಾ ಮುಂದಿನ ತಲೆಮಾರು ಅಂತ ನಾವು ಹೇಳ್ಬೋದು, ಅಂತಹ ತಲೆಮಾರಿನಲ್ಲಿ ಹುಟ್ಟುತ್ತಾ ಇರುವಂತಹ ಜಾಗೃತಿ, ಅಯೋಧ್ಯೆಯ ವಿಚಾರದಲ್ಲಿ ಆಗ್ಲಿ, ಶ್ರೀರಾಮನ ವಿಚಾರದಲ್ಲಿ ಆಗ್ಲಿ ಹುಟ್ಟುತ್ತಾ ಇರುವಂತಹ ಜಾಗೃತಿ, ಅದು ಮುಂದೆ ಅನೇಕ ವರ್ಷಗಳ ಕಾಲ ಹಿಂದೂ ಧರ್ಮವನ್ನ ಅದು ಉಳಿಸುವ ಕೆಲಸವನ್ನ ಮಾಡ್ತದೆ ಅನ್ನೋದು ಕೂಡ ಸತ್ಯವೇ. ಹಾಗಾಗಿ ಅಯೋಧ್ಯೆ, ಶ್ರೀರಾಮ, ರಾಮಾಯಣ, ವಾಲ್ಮೀಕಿ ಮಹರ್ಷಿಗಳು ಇದೆಲ್ಲವೂ ಕೂಡ ಭಾರತದ ಅಸ್ಮಿತೆ, ಭಾರತದ ಒಂದು ಐಡೆಂಟಿಟಿ ಇದೆ. ಮತ್ತು ಶ್ರೀರಾಮ, ಕೆಲವರು ಕೇಳ್ಬೋದು, ಶ್ರೀರಾಮ ಸತ್ಯವನ್ನು ಹೇಳ್ತಾ ಇದ್ದ, ನಾನು ಸತ್ಯವನ್ನು ಹೇಳ್ತೇನೆ, ಅವನು ಪ್ರಾಮಾಣಿಕನಾಗಿದ್ದ, ನಾನು ಪ್ರಾಮಾಣಿಕನಾಗಿರ್ತೇನೆ, ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಕೇಳಿದ್ರೆ, ರಾಮ ಕೇವಲ ತನ್ನ ಜೀವನದಲ್ಲಿ ಮಾತ್ರ ಆ ಗುಣಗಳನ್ನು ತೋರಿಸಿದ್ದಲ್ಲ, ಅಲ್ಲಿ ಎರಡು ರೀತಿಯ ಜವಾಬ್ದಾರಿ ಆತನ ಮೇಲೆ ಇತ್ತು. ಒಂದು, ತನ್ನ ಸ್ವಂತಕ್ಕಾಗಿ ಉಳಿಸಿಕೊಂಡ, ಗಳಿಸಿಕೊಂಡ, ಬೆಳೆಸಿಕೊಂಡ ಗುಣಗಳು. ಆತ ಸತ್ಯವನ್ನು ಹೇಳ್ತಾ ಇದ್ದ, ಹೌದು, ತನ್ನ ಸ್ವಂತಕ್ಕಾಗಿ ಸತ್ಯವನ್ನು ಹೇಳ್ತಾ ಇದ್ದ, ಅಂದ್ರೆ ತನ್ನ ವ್ಯಕ್ತಿತ್ವಕ್ಕಾಗಿ, ತನ್ನ ವ್ಯಕ್ತಿತ್ವ ಗಟ್ಟಿಗೊಳ್ಳುವುದಕ್ಕಾಗಿ ಸತ್ಯವನ್ನು ಹೇಳಿದ, ಹೌದು. ಅದರ ಜೊತೆಗೆ ಆತ ಒಬ್ಬ ರಾಜನಾಗಿ ಇಡೀ ರಾಜ್ಯದ ಜನ ತನ್ನ ಮೇಲೆ ಇಟ್ಟ ನಂಬಿಕೆಯನ್ನ ಘಾಸಿಗೊಳಿಸಬಾರದು ಅನ್ನುವ ಕಾರಣಕ್ಕೂ ಆ ಎಲ್ಲ ವ್ಯಕ್ತಿತ್ವಗಳನ್ನು ಬೆಳೆಸಿಕೊಂಡ. ಆತ ಸತ್ಯ ಹೇಳಿದ್ದು ತನ್ನಗಾಗಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ, ತನ್ನ ಜನರ ನಂಬಿಕೆಗಳನ್ನ ತಾನು ಹಾಳು ಮಾಡಬಾರದು ಅನ್ನುವ ಕಾರಣಕ್ಕೂ ಕೂಡ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ರಾಜನಾದವನು ಆತ ಬೇರೆ ಎಲ್ಲ ವ್ಯಕ್ತಿಗಳ ಹಾಗೆ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡ್ರೂ ಕೂಡ ಆತನಿಗೆ ಎರಡು ರೀತಿಯ ಜವಾಬ್ದಾರಿಗಳಿದ್ದಾವೆ. ಒಂದು ತನ್ನ ವ್ಯಕ್ತಿತ್ವಕ್ಕಾಗಿ, ಇನ್ನೊಂದು ತನ್ನ ಪ್ರಜೆಗಳಿಗಾಗಿ, ತನ್ನ ರಾಜ್ಯಕ್ಕಾಗಿ, ತನ್ನ ದೇಶಕ್ಕಾಗಿ. ಅಂದ್ರೆ ನಾಯಕನಾಗಿ ಕೂತವನು, ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿದವನು, ಆತ ಅಷ್ಟು ಸೂಕ್ಷ್ಮವಾಗಿ ತನ್ನ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಆತ ಪ್ರಾಮಾಣಿಕನಾಗಿರುವುದು ಕೇವಲ ತನ್ನ ವ್ಯಕ್ತಿತ್ವಕ್ಕಾಗಿ ಮಾತ್ರ ಅಲ್ಲ,
ನಾನೇನಾದ್ರೂ ಅಪ್ರಾಮಾಣಿಕನಾದ್ರೆ, ನಾನೇನಾದ್ರೂ ತಪ್ಪು ಕೆಲಸವನ್ನು ಮಾಡಿದ್ರೆ, ನಾಳೆ ನನ್ನ ದೇಶದ ಜನ ಇದನ್ನು ನೋಡುತ್ತಾರೆ, ಅವರು ಕೂಡ ಈ ಗುಣಗಳನ್ನ ತಮ್ಮಲ್ಲಿ ಕಲಿತುಕೊಳ್ತಾರೆ. ನೋಡಿ, ಅವನೇ ಮಾಡ್ತಾ ಇದ್ದಾನೆ, ನಾನು ಮಾಡೋದ್ರಲ್ಲಿ ಏನ್ ಸಮಸ್ಯೆ ಇದೆ? ನೋಡಿ, ಅವನೇ ಲಂಚ ತಗೊಳ್ತಾನೆ, ನಾನು ಲಂಚ ತಗೊಂಡ್ರೆ ಏನ್ ಸಮಸ್ಯೆ? ನೋಡಿ, ಅವನೇ ತಪ್ಪು ಹಾದಿಯಲ್ಲಿ ಹೋಗ್ತಾನೆ, ನಾನು ಹೋದ್ರೆ ಏನ್ ಸಮಸ್ಯೆ ಅಂತ ಜನ ಕೇಳಬಹುದು ಅನ್ನುವ ಕಾರಣಕ್ಕೂ ಕೂಡ ಆತ ತಪ್ಪು ದಾರಿಯಲ್ಲಿ ಹೋಗಬಾರದು. ಅಂದ್ರೆ ಎರಡು ರೀತಿಯ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ತ ರಾಮ. ಹೀಗಾಗಿ ನಾನು ಯಾತಕ್ಕೆ ಇದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಮನ ಕತೆ ಕೇವಲ ರಾಮನ ಕತೆ ಅಲ್ಲ. ಅಂದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಆಗಿ ಹೋದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅಂತ ಅಲ್ಲ. ರಾಮ ಅನ್ನುವುದು ಯಾರು ಬೇಕಾದ್ರೂ ಆಗಬಹುದು. ದೇಶವನ್ನು ಆಳುವವನು ಆಗಬಹುದು, ಒಂದು ಮನೆಯನ್ನು ಆಳುವವನು ಆಗಬಹುದು, ತನ್ನನ್ನೇ ತಾನು ಆಳಿಕೊಳ್ಳುವವನು ಆಗಬಹುದು. ರಾಮ ಅಂತ ಹೇಳುವುದು ಆ ರೀತಿ ನಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲೂ ಕೂಡ ಹಬ್ಬುತ್ತಾ ಹೋಗಬೇಕಾದಂತಹ ಒಂದು ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವದ ಬಗ್ಗೆ ಶ್ರೀರಾಮ ಜಯಂ ಅನ್ನುವ ಪುಸ್ತಕ, ಇದರಲ್ಲಿ ಅನೇಕ ವಿಶಿಷ್ಟ ಸಂಗತಿಗಳನ್ನ ನಾಗರಾಜ್ಜಿಯವರು ಬರೆದಿದ್ದಾರೆ. ಮುಖ್ಯವಾಗಿ ಅವರು ಹೇಳಿದ್ರು, ನಾನು ಇಲ್ಲಿ ವ್ಯಕ್ತಿ ಚಿತ್ರಗಳನ್ನ ಬರೆದಿದ್ದೇನೆ, ಸುಮಾರು 15-16 ಬೇರೆ ಬೇರೆ ವ್ಯಕ್ತಿ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ರಾಮನ ವ್ಯಕ್ತಿತ್ವ ಹೇಗೆ, ಮಂಡೋದರಿಯ ವ್ಯಕ್ತಿತ್ವ ಹೇಗೆ, ರಾವಣನ ವ್ಯಕ್ತಿತ್ವ ಹೇಗೆ, ಈ ಎಲ್ಲ ವ್ಯಕ್ತಿತ್ವಗಳ ಪರಿಚಯವನ್ನು ನಾನು ಇದರಲ್ಲಿ ಮಾಡಿಕೊಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳಿದರು. ನಾನು ಅದನ್ನೇ ಪ್ರಾರಂಭದಲ್ಲಿ ಕೂಡ ಹೇಳಿದೆ. ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಪಾತ್ರ ಕೂಡ ಅದು ಅತ್ಯಂತ ಚೆನ್ನಾಗಿ ಅದನ್ನು ಕಡೆದು ನಿಲ್ಲಿಸುವಂತ ಕೆಲಸವನ್ನ ವಾಲ್ಮೀಕಿ ಮಹರ್ಷಿಗಳು ಮಾಡಿದ್ದಾರೆ. ಅಲ್ಲಿ ಮಂಥರೆ ಆಕೆ ದುಷ್ಟೆ, ಯಾಕಂದ್ರೆ ನೋಡಿ ಅವಳು ಕೂಡ ಆದರ್ಶ ದಾಸಿ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಆದರ್ಶ ಮಗ ಶ್ರೀರಾಮ, ಆದರ್ಶ ತಂದೆ ದಶರಥ, ಯಾಕಂದ್ರೆ ತನ್ನ ಮಗನಿಗಾಗಿ ತೊಡೆಯುವಂತ ಜೀವ. ಆದರ್ಶ ತಾಯಿ ಕೌಸಲ್ಯೆ, ಆದರ್ಶ ದಾಸಿ ಅಂತಲೂ ಹೇಳ್ಬೋದು ಮಂಥರೆಯನ್ನ ಒಂದು ರೀತಿಯಲ್ಲಿ, ಯಾಕಂದ್ರೆ ನನ್ನ ಯಜಮಾಂತಿಗೆ ಒಳ್ಳೇದಾಗಬೇಕು ಅಂತ ಬಯಸಿದವಳು. ಆದರ್ಶ ದಾಸ ಹನುಮಂತ, ಹೀಗೆ ಆದರ್ಶ ದೂತ ಕೂಡ ಹನುಮಂತ. ಹೀಗೆ ಅನೇಕ ಆದರ್ಶದ ವ್ಯಕ್ತಿತ್ವಗಳನ್ನ, ಪಾತ್ರಗಳನ್ನ ಈ ರಾಮಾಯಣ ಕಟ್ಟಿಕೊಡ್ತದೆ. ಅಂತಹ ಪಾತ್ರಗಳ ಪರಿಚಯವನ್ನು ನಾನು ಮಾಡಿದ್ದೇನೆ ಅನ್ನುವ ಮಾತನ್ನ ನಾಗರಾಜ್ ಹೇಳಿದ್ರು, ಅದನ್ನ ಇಲ್ಲಿ ಬರೆದಿದ್ದಾರೆ. ಇದು ಬಹಳ ಮುಖ್ಯ, ಯಾಕಂದ್ರೆ ನಮ್ಮಲ್ಲಿ ಅನೇಕ ಪಾತ್ರಗಳ ಬಗ್ಗೆ ತಪ್ಪು ಕಲ್ಪನೆಗಳಿರ್ತವೆ. ಉದಾಹರಣೆಗೆ ಸೀತೆ, ನಮ್ಮಲ್ಲಿ ಎಷ್ಟೋ ಮಂದಿಗೆ ಒಂದು ತಪ್ಪು ಕಲ್ಪನೆ ಇದೆ, ಸೀತೆ ಅಂದ್ರೆ ಅಳುಮುಂಜಿ. ಆಕೆ ಸೀತೆ ಎನ್ನುವ ಪಾತ್ರವನ್ನ ನೆನಪಿಸಿಕೊಂಡಾಗ, ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಾಗ ಬಹಳಷ್ಟು ಜನರ ಮನಸ್ಸಿನಲ್ಲಿ ಏನೋ ಸುಮ್ಮನೆ ತನ್ನ ಪಾಡಿಗೆ ತಾನು ಕೂತಂತ ಒಂದು ಹೆಣ್ಣು, ಗಂಡ ಆ ಕಡೆ ಹೋದ ಅಂದ್ರೆ ಇವಳು ಆ ಕಡೆ ಹೋಗ್ತಾ ಇಲ್ಲ, ಅವನನ್ನ ಅನುಸರಿಸಿ ಹೋಗ್ತಾ ಇದ್ದಂತ ಒಂದು ಹೆಣ್ಣು, ಅಬಲೆ ಇತ್ಯಾದಿ ಚಿತ್ರಗಳು ಮನಸ್ಸಿಗೆ ಬರ್ತವೆ. ಆದ್ರೆ ಸೀತೆ ಅತ್ಯಂತ ಶಕ್ತಿವಂತ ಅಂತ ಹೇಳುವಂಥದ್ದನ್ನ ನಾನು ರಟ್ಟೆಬಲ ಅಂತ ಹೇಳ್ತಾ ಇಲ್ಲ, ಮನಸ್ಸಿನ ದೃಷ್ಟಿಯಿಂದ ಅತ್ಯಂತ ಶಕ್ತಿಯುತವಾದಂತಹ ಪಾತ್ರ. ಯಾಕೆಂದ್ರೆ ರಾಮ ವನವಾಸಕ್ಕೆ ಹೋಗ್ತೇನೆ ಅಂತ ಆತ ನಿಶ್ಚಯಿಸಿದ ಮೇಲೆ ಕೌಸಲ್ಯ ಗೋಳಾಡ್ತಾಳೆ. ಕೌಸಲ್ಯೆ ಯಾವ ಮಟ್ಟಕ್ಕೆ ಗೋಳಾಡ್ತಾಳೆ ಅಂದ್ರೆ, ತನ್ನ ಗಂಡನಿಗೆ ಅತ್ಯಂತ ಕೆಟ್ಟ ಶಬ್ದಗಳಿಂದ, ತೀಕ್ಷ್ಣ ಶಬ್ದಗಳಿಂದ ಆಕೆ ಬೈತಾಳೆ. ದಶರಥನಿಗೆ ಬೈತಾಳೆ ಕೌಸಲ್ಯ, ನೀನು ಬದುಕನ್ನ ಹಾಳು ಮಾಡಿದೆ ಅಂತ ಹೇಳ್ತಾಳೆ. ಆ ರೀತಿ ಎಲ್ಲ ಬೈದ ಮೇಲೆ ಸೀತೆ ಬಂದು ಆ ಎಲ್ಲ ಮಾತುಗಳನ್ನು ಕೇಳಿಕೊಂಡ ಮೇಲೆ ಸೀತೆ ಹೇಳ್ತಾಳೆ, ನಾನು ಕಾಡಿಗೆ ಹೋಗುವುದು ಅಂತ ನಿಶ್ಚಯ ಮಾಡಿದ್ದೇನೆ ಅಂತೆ, ನನಗೆ ಆಶೀರ್ವಾದ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಗಂಡ ಇಲ್ಲದ ಹೆಂಡತಿ ಗಂಡನನ್ನ ವನವಾಸಕ್ಕೆ ಕಳಿಸಿ ನಾನೇನಾದ್ರೂ ಸುಮ್ಮನೆ ಇಲ್ಲೇ ಕೂತು ಬಿಟ್ರೆ, ನಾನು ಒಂದು ರೀತಿಯಲ್ಲಿ ತಂತಿ ಇಲ್ಲದ ವೀಣೆಯ ಹಾಗೆ, ಚಕ್ರ ಇಲ್ಲದ ರಥದ ಹಾಗೆ. ಅವನು ಇಲ್ಲದೆ ನನಗೆ ಅಸ್ತಿತ್ವ ಇಲ್ಲ. ಅವನು ಎಲ್ಲಿಗೆ ಹೋದ್ರು, ಅವನು ಏನೇ ಮಾಡಿದ್ರು, ನಾನು ಅವನ ನೆರಳಾಗಿ ನಾನು ಅವನ ಜೊತೆ ಹೋಗ್ಬೇಕು. ಆತ ಕಾಡಿಗೆ ಹೋದ್ರು ಕೂಡ ಅವನನ್ನು ಹಿಂಬಲಿಸಬೇಕು. ನನಗೆ ಗಂಡ ಬಿಟ್ಟು ಬೇರೆ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾಳೆ. ಅವಳೇನು ಹೇಳಲಿಲ್ಲ ಕೌಸಲ್ಯಗೆ, ಅತ್ತೆ ನೀವು ಹೇಳ್ತಾ ಇರೋದು ಸರಿ ಇಲ್ಲ, ನೀವು ನಿಮ್ಮ ಗಂಡನನ್ನ ಬೈಬಾರದು ಅಂತ ಹೇಳಿಲ್ಲ. ನೋಡಿ, ಅವಳು ಹೇಳಿದ್ದು, ನನಗೆ ನನ್ನ ಗಂಡನಿಲ್ಲದೆ ಅಸ್ತಿತ್ವ ಇಲ್ಲ, ಹಾಗಾಗಿ ನಾನು ಅವನ ಜೊತೆ ವನವಾಸಕ್ಕೆ ಹೋಗುತ್ತೇನೆ. ಕೂಡಲೇ ಕೌಸಲ್ಯಗೆ ಅವಳ ಕೋಪ ಎಲ್ಲ ಇಳಿದು ಹೋಗ್ತದೆ. ಯಾಕಂದ್ರೆ ಗೊತ್ತಾಗ್ತದೆ ಅವಳಿಗೆ, ನಾನು ಏನ್ ತಪ್ಪು ಮಾಡಿದೆ ಅಂತ ಗೊತ್ತಾಗ್ತದೆ. ಇಷ್ಟು ಹೊತ್ತು ನಾನು ಗಂಡನಿಗೆ ವಾಚಾಮಗೋಚರವಾಗಿ ಬೈದ್ನಲ್ಲ, ತಪ್ಪು ಇದು ಅಂತ ಗೊತ್ತಾಗ್ತದೆ. ಅಂದ್ರೆ ಸೀತೆಯ ಪಾತ್ರ ಕೂಡ ಅಷ್ಟೇ ಗಟ್ಟಿಯಾದ ಪಾತ್ರ. ರಾಮ ಎಷ್ಟೇ ನೋಡಿ, ರಾಮ ಭಯಂಕರ ಹಠವಾದಿ. ಎಷ್ಟರ ಮಟ್ಟಿಗೆ ಹಠವಾದಿ ಅಂತ ಹೇಳಿದ್ರೆ, ಭರತ ಚಿತ್ರಕೂಟದಲ್ಲಿ ಅವನ ಹತ್ರ ಬಂದು, ನೀನು ಬರಬೇಕು, ಅಯೋಧ್ಯೆಗೆ ಬರಬೇಕು, ಅಪ್ಪ ತೀರ್ಕೊಂಡಿದ್ದಾರೆ, ಈಗ ನೀನೇ ಅಲ್ಲಿ ಸಿಂಹಾಸನಕ್ಕೆ ಇರಬೇಕು, ಹಾಗೆ ಹೀಗೆ ಅಂತ ಏನೆಲ್ಲ ಹೇಳಿದ್ರು ಕೂಡ, ನಾನು ಪ್ರಾಯೋಪವೇಶ ಮಾಡ್ತೇನೆ, ಉಪವಾಸ ಬಿದ್ದು ಸಾಯ್ತೇನೆ ಇಲ್ಲಿ ಅಂತ ಹೇಳಿ ದರ್ಬೆ ಮೇಲೆ ಮಲಗಿದ್ರು ಕೂಡ ರಾಮ ವಿಚಲಿತನಾಗಲಿಲ್ಲ.
ಅವನು ಇಲ್ಲಪ್ಪ, ನೀನು ಎಷ್ಟೇ ಹೇಳಿದ್ರು ಕೂಡ, ನೀನು ಆಕಾಶ ಭೂಮಿ ಒಂದು ಮಾಡಿದ್ರು ಕೂಡ ನಾನು ಬರೋದಿಲ್ಲ, ನನಗೆ ಪಿತೃವಾಕ್ಯ ಪರಿಪಾಲನೆ ಮುಖ್ಯ, ತಂದೆಗೆ ಮಾತು ಕೊಟ್ಟಿದ್ದೇನೆ 14 ವರ್ಷ ವನವಾಸ ಮಾಡಿಯೇ ಬರುವುದು ಅಂತ ಗಟ್ಟಿಯಾಗಿ ಹೇಳುವಂತ ರಾಮ, ಅಂತಹ ಗಟ್ಟಿತನ ಇರುವ, ಅಂತಹ ಹಠವಾದಿತನ ಇರುವಂತಹ ರಾಮನಿಗೂ ಕೂಡ ಸೀತೆ ಒಪ್ಪಿಸಿದಳಲ್ಲ, ನಾನು ನಿನ್ನ ಜೊತೆ ಬರ್ತೇನೆ. ರಾಮ ಹೇಳ್ತಾನೆ ನೀನ್ ಕಾಡಿಗೆ ಬರಬೇಡ ಅಂತ ಹೇಳ್ತೇನೆ, ಆದ್ರೆ ಇವಳು ನಾನು ನಿನ್ನ ಜೊತೆ ಬರ್ತೇನೆ ಅಂತ ಹೇಳಿ ಒಪ್ಪಿಸಿದಳಲ್ಲ. ಅಂದ್ರೆ ಅಂತಹ ಗಂಡನನ್ನೂ ಕೂಡ ಒಪ್ಪಿಸುವಂತಹ ಸೀತೆಯ ಪಾತ್ರ ಅತ್ಯಂತ ಗಟ್ಟಿತನ ಇರುವಂತಹ ಪಾತ್ರ. ಹನುಮಂತ ಲಂಕೆಯ ಅಲ್ಲಿ ಅವಳ ಹತ್ರ ಹೋಗಿ ಸೀತೆಯ ಜೊತೆ ಮಾತಾಡಿ ಅಶೋಕವನದಲ್ಲಿ ಎಲ್ಲ ಆದ್ಮೇಲೆ ಅವಳ ಹತ್ರ ಚೂಡಾಮಣಿ ತಗೊಂಡು ಎಲ್ಲ ಆಗಿ ಸ್ವಲ್ಪ ಕಿತಾಪತಿ ಎಲ್ಲ ಮಾಡಿ ಇಡೀ ಲಂಕೆಯನ್ನು ಸುಟ್ಟು ಹಾಕಿಬಿಟ್ಟ. ಬಾಲಕ್ಕೆ ಬೆಂಕಿ ಕೊಟ್ಟದನ್ನ ಇಡೀ ಲಂಕೆಗೆ ಹಬ್ಬಿಸಿ ಸುಟ್ಟು ಹಾಕಿ ಕೊನೆಗೆ ಅದು ನೋಡಿ ವಾನರ ಬುದ್ಧಿ, ಕಪಿ ಬುದ್ಧಿ, ಕೊನೆಗೆ ಯೋಚನೆ ಬಂತು, ಇಡೀ ಲಂಕೆಯನ್ನು ಸುಟ್ಟು ಹಾಕಿದನಿಗೆ ಅಶೋಕವನ ಕೂಡ ಸುಟ್ಟು ಹೋಗಿದ್ರೆ, ಅವಳು ಅಶೋಕವನದಲ್ಲಿದ್ದಾಳೆ, ಅಶೋಕವನ ಕೂಡ ಸುಟ್ಟು ಹೋಗಿದ್ರೆ ಎಂತ ದೊಡ್ಡ ದುರಂತ, ಎಂತ ದೊಡ್ಡ ಕೆಟ್ಟ ಕೆಲಸ ಮಾಡಿದೆ ಅಂತ ಒಂದು ಯೋಚನೆ ಮಾಡಿ ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ. ಅಗ್ನಿರಗ್ನೌ ನ ಪ್ರವರ್ತತೆ ಅಂತ. ಬೆಂಕಿ ಸುಡೋದಿಲ್ಲ, ಅವಳೇ ಒಂದು ಬೆಂಕಿ, ಅವಳನ್ನ ಈ ಬೆಂಕಿ ಏನ್ ಸುಡೋದು, ಹಾಗಾಗಿ ಬೆಂಕಿ ಸುಡೋದಿಲ್ಲ, ಅವಳು ಸುರಕ್ಷಿತವಾಗಿರ್ತಾಳೆ ಅಂತ ಹೇಳಿ ಹನುಮಂತ ತನಗೆ ತಾನೇ ಭಾವಿಸಿಕೊಳ್ತಾನೆ. ಅಷ್ಟು ಗಟ್ಟಿಯಾದ ಒಂದು ಪಾತ್ರ. ಹಾಗಾಗಿ ರಾಮ ಆಕೆಗೆ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದಾಗ ಅವನಿಗೆ ಗೊತ್ತು, ಇವಳೇ ಒಂದು ಬೆಂಕಿ, ಇವಳನ್ನ ಬೆಂಕಿ ಸುಡೋದಿಲ್ಲ ಅನ್ನೋದು ಗೊತ್ತಿದ್ದದಕ್ಕೆ, ಖಚಿತತೆ ಇದ್ದದಕ್ಕೆ ಆತ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದನೋ ಏನು. ಅಂತಹ ಗಟ್ಟಿ ಪಾತ್ರ ಸೀತೆ. ಅವಳು ರಾಮನವರನ್ನು ಕೂಡ ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ತಾಳೆ. ವನವಾಸದಲ್ಲಿ ಇವನು ಬಿಲ್ಲು ಬಾಣ ಕೆಳಗೇ ಇಡೋದಿಲ್ಲ, ಯಾವಾಗ ನೋಡಿದ್ರು ಬಿಲ್ಲು ಬಾಣ ಇಟ್ಕೊಂಡು ಓಡಾಡ್ತಾನೆ ಅಂತ ನೋಡುವಾಗ ಆಕೆ ಹೇಳ್ತಾಳೆ, ನೋಡಪ್ಪ, ಆಯುಧವನ್ನ ಕೈಯಲ್ಲೇ ಇಟ್ಕೊಂಡಿದ್ರೆ ಒಂದು ಸಲ ಇದನ್ನ ಬೀಸಿ ಬಿಡೋಣ ಅಂತ ಅನಿಸ್ಬಿಡುತ್ತೆ, ಯಾರಿಗಾದ್ರೂ ಚುಚ್ಚಿ ಬಿಡೋಣ ಅಂತ ಅನಿಸ್ಬಿಡುತ್ತೆ, ಬಿಲ್ಲು ಇದ್ರೆ ಒಂದು ಸಲ ಹೆದೆರಿಸಿ ಬಾಣ ಹೂಡಿ ಬಿಡೋಣ ಅಂತ ಅನಿಸ್ಬಿಡುತ್ತೆ, ಮಾಡಬೇಡ, ಇಲ್ಲೆಲ್ಲ ಮೃಗ ಪಕ್ಷಿಗಳಿದ್ದಾವೆ, ಸುಮ್ಮನೆ ನೀನು ಯಾವ್ಯಾವುದಕ್ಕೂ ಬಾಣ ಹೂಡಿ ಯಾವ್ಯಾವ್ದನ್ನು ಕೊಲ್ಲಬೇಡ, ಬಿಲ್ಲನ್ನ ಮೊದಲು ಕೆಳಗಿಡು ಅಂತ ಆಕೆ ಹೇಳ್ತಾಳೆ. ಅಂದ್ರೆ ಗಂಡನನ್ನ ಹೆಜ್ಜೆಯಲ್ಲಿ ಗಮನಿಸುವಂತ ಸೀತೆ. ಈ ರೀತಿಯ ಪ್ರತಿಯೊಂದು ಪಾತ್ರವೂ ಕೂಡ ಈ ರೀತಿ ನಮ್ಗೆ ಅನೇಕ ಒಳನೋಟಗಳನ್ನು ಕೊಡುತ್ತದೆ ಅಂತ ಹೇಳುವಂಥದ್ದು ರಾಮಾಯಣದ ವಿಶೇಷತೆ. ಆ ಕಾರಣಕ್ಕಾಗಿ ರಾಮಾಯಣ ಅನೇಕ ಶತಮಾನಗಳು, ಸಹಸ್ರಮಾನಗಳು ಕಳೆದರೂ ಕೂಡ ಇನ್ನೂ ನಿಂತಿದೆ. ಅಲ್ಲಿ ಒಂದು ಕಡೆಯಲ್ಲಿ ಏನು ಸತ್ಯಂ ಧರ್ಮೇ ಪ್ರತಿಷ್ಠಿತಂ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಧರ್ಮ ಸತ್ಯಂ ಸತ್ಯ ಪ್ರತಿಷ್ಠಿತ ಅಂತ ಹೇಳ್ತಾರೆ. ಸತ್ಯ ಧರ್ಮದ ಒಳಗಿದೆ, ಧರ್ಮ ಸತ್ಯದ ಒಳಗಿದೆ. ಈ ಸತ್ಯ ಧರ್ಮಗಳ ಕಥನವೇ ರಾಮಾಯಣ. ಅಂತಹ ಅನೇಕ ಪಾತ್ರಗಳನ್ನ ಕಳೆದುಕೊಟ್ಟ ಈ ಪುಸ್ತಕ ಶ್ರೀರಾಮ ಜಯಂ. ಅದರ ಜೊತೆಗೆ ಅವರು ಇನ್ನೂ ಒಂದು ಕೆಲಸವನ್ನು ಮಾಡಿದ್ದಾರೆ. ರಾಮ ಎಲ್ಲೆಲ್ಲಿ ನಡೆದಾಡಿದ ಅನ್ನುವುದನ್ನ ಗುರುತು ಹಾಕಿ ಅಷ್ಟೂ ಸ್ಥಳಗಳ ಚಿತ್ರಗಳನ್ನು ಕೊಟ್ಟು ಅವುಗಳ ವಿವರಣೆಗಳನ್ನು ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಇಲ್ಲಿ ರಾಮ ಇದ್ದ, ಇಲ್ಲಿ ರಾಮ ಮಲಗಿದ್ದ, ಇಲ್ಲಿ ರಾಮ ಈ ಬಂಡೆಯನ್ನ ಬಾಣದಿಂದ ಹೊಡೆದು ನೀರನ್ನ ಚಿಮ್ಮಿಸಿದ, ಈ ತರದ ಅನೇಕ ಐತಿಹ್ಯಗಳು ನಮ್ಗೆ ಎಲ್ಲ ಕಡೆಗಳಲ್ಲೂ ಸಿಗ್ತವೆ. ಯಾವುದನ್ನು ನಾವು ಯಾರು ವಿರೋಧಿಸುವುದಿಲ್ಲ. ಒಂದು ಊರಿನವರು ರಾಮ ಇಲ್ಲಿದ್ದ ಅಂತ ಹೇಳಿದ್ರೆ ಇನ್ನೊಂದು ಊರಿನವರು ಇಲ್ಲಿಲ್ಲ, ನಿಮ್ಮೂರಿಗೆ ಬರಲೇ ಇಲ್ಲ, ಅವನು ನಮ್ಮೂರ ಮೇಲೆ ಹೋಗಿದ್ದು ಅಂತ ಯಾರು ಹೇಳೋದಿಲ್ಲ. ಹೇಳಿದಾರ? ಎಲ್ಲೂ ಹೇಳೋದಿಲ್ಲ. ಆದ್ರೆ ರಾಮನ ಅಯನ, ರಾಮ ಅಯೋಧ್ಯೆಯಿಂದ ಹಿಡಿದು ಲಂಕೆಯವರೆಗೆ ಎಲ್ಲೆಲ್ಲಿ ನಡೆದಾಡಿದ ಅನ್ನುವ ವಿಚಾರವನ್ನ ನಾವು ಸ್ಪಷ್ಟವಾಗಿ ಅದನ್ನ ಗುರುತಿಸಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅದರ ಎಲ್ಲ ಚಿತ್ರಗಳನ್ನು ಕೂಡ ಆ ಪುಸ್ತಕದಲ್ಲಿ ಅವರು ಕೊಟ್ಟಿದ್ದಾರೆ. ವಿಶೇಷ ಏನು ಅಂದ್ರೆ, ರಾಮ ಲಂಕೆಗೆ ಹೋಗಿ ಲಂಕಾಧಿಪತಿಯನ್ನ ಕೊಂದು ವಿಭೀಷಣನನ್ನ ಅಲ್ಲಿ ಪಟ್ಟಾಭಿಷೇಕ ಮಾಡಿ ಅವನನ್ನ ಕೂರಿಸಿ ವಾಪಸ್ ಬಂದ. ಲಂಕೆಯವರಿಗೆ ರಾಮನ ಬಗ್ಗೆ ದ್ವೇಷ ಇರಬೇಕಾಗಿತ್ತು. ಇವನು ನಮ್ಮ ಊರಿಗೆ ಬಂದು ನಮ್ಮ ರಾಜನನ್ನ ಕೊಂದು ಹಾಕಿದವನಂತ ದ್ವೇಷ ಇರಬೇಕಾಗಿತ್ತು. ಆದ್ರೆ ಇವತ್ತಿಗೂ ಕೂಡ ನೀವು ಭಾರತ ಬಿಡಿ, ಲಂಕೆಗೆ ಹೋಗಿ ಬಂದರೂ ಕೂಡ ನಿಮ್ಗೆ ಅಲ್ಲಿ ಹೆಜ್ಜೆಗೂ ಕೂಡ ರಾಮಾಯಣದ ಐತಿಹ್ಯಗಳು, ಸ್ಥಳಗಳು, ಪುರಾಣಗಳು ಸಿಗ್ತವೆ. ಉದಾಹರಣೆಗೆ ಅಲ್ಲಿ ಅಶೋಕವನ ಇದೆ, ಇವತ್ತಿಗೂ ಕೂಡ ಇದೆ. ಅಲ್ಲಿ ಒಂದು ಬಾಟನಿಕಲ್ ಗಾರ್ಡನ್ ಒಂದು ಭಾಗ ಅದು ಅಶೋಕವನ ಅಂತ ಹೇಳುವಂಥದ್ದು. ಅದೇ ರೀತಿ ಸೀತೆ ಅಗ್ನಿ ಪ್ರವೇಶ ಮಾಡಿದ ಜಾಗ ಇವತ್ತಿಗೂ ಕೂಡ ತೋರಿಸ್ತಾರೆ. ಅವಳು ಸೀತೆ ಅಗ್ನಿ ಪ್ರವೇಶ ಆದದ್ದು ಅಂದ್ರೆ ಇಲ್ಲೇ ಏನೋ ಕಟ್ಟಿಗೆ ಹಾಕಿ ಬೆಂಕಿ ಹಾಕಿದ್ರು ಅನ್ನುವ ರೀತಿಯಲ್ಲಿ ಅಷ್ಟು ಖಚಿತವಾಗಿ ತೋರಿಸ್ತಾರೆ. ಆ ಊರಿನಲ್ಲಿ ಇವತ್ತಿಗೂ ಕೂಡ ಅಲ್ಲಿಯ ಪಂಚಾಯಿತಿಯನ್ನು ನಡೆಸುವಂತ ರೀತಿ ರಾಮಾಯಣ ಕಾಲದಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಪಂಚಾಯಿತಿಯನ್ನು ನಡೆಸ್ತಾರೆ. ನಾಗುಲಿಯ ಲೇನೆ ಅಂತ ಹೇಳ್ತಾರೆ. ನಾಗುಲಿಯ ಅನ್ನೋ ಹೆಸರು ಯಾರಿಗೆ? ಸೀತೆಗೆ. ಲಂಕೆಯಲ್ಲಿ ನಾಗುಲಿಯ ಅಂತ ಹೇಳಿದ್ರೆ, ನಾಗುಲಿಯ ಲೇನೆ ಅಂತ ಹೇಳಿದ್ರೆ ನೇಗಿಲಿನ ಮೊನೆಯಲ್ಲಿ ಹುಟ್ಟಿದವಳು ಅಂತ. ನಾಗುಲಿ ಅಂದ್ರೆ ನೇಗಿಲು ಅಂತ. ನೋಡಿ, ಅಂದ್ರೆ ಇಷ್ಟು ಸಹಸ್ರ ವರ್ಷಗಳು ಕಳೆದು ಹೋದ್ರೂ ಕೂಡ ನಂಬಿಕೆಗಳು ಹೇಗೆ ಇದ್ದಾವೆ ನಮ್ಮ ಮನಸ್ಸುಗಳಲ್ಲಿ. ಅದೇ ರೀತಿಯಲ್ಲಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದ ಜಾಗ,
ಇವತ್ತಿಗೂ ಕೂಡ ನೀವು ಅಲ್ಲಿ ಹೋದ್ರೆ ಕೆಲಾಣಿಯ ಅಂತ ಒಂದು ತೋರಿಸ್ತಾರೆ. ಕೆಲಾಣಿಯ ಅನ್ನೋ ಜಾಗದಲ್ಲಿ ಇಲ್ಲೇ ನೋಡಿ, ಇಲ್ಲೇ ವಿಭೀಷಣನಿಗೆ ಪಟ್ಟ ಕಟ್ಟಿದ್ರು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ನಾವು ಹುಡುಕಿದ್ರೆ ಕಲ್ಯಾಣಿ ನದಿಯ ದಂಡೆಯ ಮೇಲೆ ಅಂತ ಜಾಗ ಸಿಗುತ್ತೆ. ಕಲ್ಯಾಣಿ ನದಿ ಅಂತ ಒಂದಿತ್ತು, ಆ ಕಲ್ಯಾಣಿಯೇ ಇವತ್ತು ಹೋಗಿ ಕೆಲಾಣಿ ಆಗಿದೆ. ಈ ರೀತಿಯ ಅನೇಕ ಐತಿಹ್ಯಗಳನ್ನ ನಾವು ಇವತ್ತಿಗೂ ಕಣ್ಣಾರೆ ನೋಡಬಹುದು. ರಾಮಾಯಣ ನಡೆದಿತ್ತೋ ಇಲ್ವೋ ಅನ್ನುವ ಪ್ರಶ್ನೆಗೆ ಅವಕಾಶವೇ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ಕುರುಹುಗಳಿಗೂ ಕೂಡ ಅವರು ಕಾಪಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಚಿತ್ರಕೂಟ ಇರಬಹುದು, ಕಿಷ್ಕಿಂದೆ ಇರಬಹುದು, ಬೇರೆ ಬೇರೆ ಊರುಗಳು, ನಾಸಿಕ, ಈ ಎಲ್ಲ ಜಾಗಗಳು ಕೂಡ ನಮಗೆ ಇವತ್ತಿಗೂ ಕೂಡ ಕಾಡ್ಲಿಕ್ಕೆ ಸಿಗ್ತವೆ. ನಾವು ನಮ್ಮ ಮಕ್ಕಳಿಗೆ ಇದನ್ನೆಲ್ಲವನ್ನು ಹೇಳಬೇಕಾಗಿದೆ. ರಾಮಾಯಣ ನಿಜವಾಗಿಯೂ ಈ ನೆಲದಲ್ಲಿ ನಡೆದ ಕಥೆ, ಮಹಾಭಾರತ ನಡೆದ ಕಥೆ. ನಾವು ಪ್ರೇಮದ ಸಂಕೇತ ಅಂತ ತೋರಿಸ್ಬೇಕಾಗಿರೋದು ತಾಜ್ ಮಹಲ್ ಅಲ್ಲ, ನಾವು ತೋರಿಸ್ಬೇಕಾಗಿರೋದು ರಾಮ ಸೇತು ಅನ್ನುವ ಎಚ್ಚರವನ್ನ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕಾಗಿದೆ. ಅಂತಹ ಎಚ್ಚರ ಇವತ್ತು ಭಾರತೀಯರಲ್ಲಿ, ಕೋಟಿ ಕೋಟಿ ಭಾರತೀಯರಲ್ಲಿ ಬಂದಿದೆ. ಅದು ಮುಂದಿನ ತಲೆಮಾರುಗಳಿಗೆ ದಾಟಲಿ, ಅದು ಮುಂದಿನ ತಲೆಮಾರಿಗೆ ಹೋಗಲಿ. ಹಾಗಾಗಿ ನಾಗರಾಜಿ ಅವರು ಬರೆದಂತಹ ಪುಸ್ತಕದ ಹಾಗೆ ಇನ್ನೂ ಅನೇಕ ಪುಸ್ತಕಗಳು ಬರಲಿ. ಅವರು ಕನ್ನಡ ಸಾಹಿತ್ಯಕ್ಕೆ ಮಾಡಿದ ಸೇವೆ ಬಹಳ ದೊಡ್ಡದು. ಅವರು ಬರೆದ ರಾಮಾಯಣ ಮಹಾಭಾರತಗಳನ್ನ ಓದಿದಷ್ಟು ಕನ್ನಡಿಗರು ಬೇರೆ ಯಾರು ಇರಲಿಕ್ಕೆ, ಅಷ್ಟು ಸಹಸ್ರ ಸಂಖ್ಯೆಯ ಕನ್ನಡಿಗರು ಅವರ ಕೃತಿಗಳನ್ನು ಓದಿದ್ದಾರೆ. ಅಂತಹ ಒಂದು ಅಪರೂಪದ ಕೃತಿಯನ್ನ ನಾಗರಾಜಿ ನಮಗೆ ಕೊಟ್ಟಿದ್ದಾರೆ. ಇನ್ನಷ್ಟು ಕೃತಿಗಳನ್ನ ರಾಮಾಯಣದ ಬಗ್ಗೆ, ರಾಮನ ಬಗ್ಗೆ ಅವರು ಕೊಡ್ತಾ ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಕೇಳಿದ ಎಲ್ಲ ಕಿವಿಗಳಿಗೆ ನಮಸ್ಕಾರ.